ವಾಣಿ ಜಯಮಂಡಲಿಯ ಅಧ್ಯಕ್ಷರ ಮೇಲೆ ಅಪಾರವಾದ ಗೌರವ ಇದೆ. ತುಂಬ ಅವರು ಆಲ್ರೆಡಿ ಕ್ಷಮೆ ತಗೊಂಡಿದ್ದಾರೆ. ಎಲ್ಲ ಇಂಡಸ್ಟ್ರಿಯಲ್ಲಿರೋ ಮಹಿಳೆಯರ ಮೇಲೆ ತುಂಬಾ ಅವರಿಗೆ ಒಂದು ಕಾನ್ಷಿಯಸ್ನೆಸ್ ಆಗಿ ಕೇರ್ ಇದೆ. ನಮ್ಮ ಮಹಿಳೆಯರು, ನಮ್ಮ ಕನ್ನಡ ಇಂಡಸ್ಟ್ರಿಯ ಮಹಿಳೆಯರು ಆಗಿರಬಹುದು, ನಿಜಕ್ಕೂ ಅವರ ಶೋಷಣೆ ನಡಿಬಾರ್ದು ಅಥವಾ ನಡೀತಾ ಇದೆಯಾ ಇಲ್ವೋ ಅಂತ ಅದ್ಭುತವಾದ ಅದ್ಧೂರಿಯಾದ ಚರ್ಚೆ ಇವತ್ತು ನಡೆದಿದೆ. ಇದಕ್ಕಿಂತ ಹಿಂದೆ ನಾನು CM ಸರ್ ಹತ್ರ ಸಂಜನಾ ಗಲ್ರಾನಿ ಫೌಂಡೇಶನಿಂದ ಏಕೈಕ ನಾನು ಒಬ್ಬಳೇ ಹೋದೆ. ಯಾಕಂದರೆ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನನ್ನ ಜೊತೆ ಕೆಲವೊಂದು ಹರಾಸ್ಮೆಂಟ್ ಇರೋ ಸಿಚುವೇಶನ್ಸ್ ಆಗಿದೆ. ಅದ್ರ ಬಗ್ಗೆ ನಾನೀಗ ಡೀಟೇಲಲ್ಲಿ ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ. ಬಟ್ ಅದರಿಂದ ನನ್ನ ಅನಿಸಿಕೆ ಏನಿತ್ತು ಅಂದರೆ, ಇವತ್ತಿಗೂ ನಾನು ಆ ಪರ್ಟಿಕ್ಯುಲರ್ ಪಿಕ್ಚರ್ ನೋಡಿದ್ರೆ ಭಗವಂತ ನನ್ನ ಹಿಂದೆ ಯಾರಾದರೂ ಇರಬೇಕಿತ್ತಲ್ವಾ, ನನ್ನ ಹಿಂದೆ ಯಾರೂ ಇದ್ದಿಲ್ಲ ನನಗೆ ಹೇಳ್ಕೊಡ್ಲಿಕ್ಕೆ. ನಾನು ಚಿಕ್ಕ ಹುಡುಗಿಯಾಗಿ ಕೇವಲ 17 ಇಯರ್ಸ್ ಏಜಲ್ಲಿ ಇಂಡಸ್ಟ್ರಿಗೆ ಬಂದವಳು, ಚಿಕ್ಕ ಪರಿವಾರದಿಂದ. ಸೊ ಹಾಗಾಗಿ ನನ್ನ ಮನಸ್ಸಲ್ಲಿ ಆ ನೋವಿತ್ತು. ಹಾಗಾಗಿ ನಾನು ನನ್ನ ಫೌಂಡೇಶನಿಂದ ಸ್ವತಃ CM ಸರ್, ಸಿದ್ದರಾಮಯ್ಯ ಸರ್ಗೆ ಮತ್ತು ಪರಮೇಶ್ವರ್ ಸರ್ ಹತ್ರ ಹೋಗ್ಬಿಟ್ಟು ನಮ್ಮ ಸ್ಯಾಂಡಲ್ವುಡ್ ಸ್ಯಾಂಡಲ್ವುಡ್ ಆರ್ಟಿಸ್ಟ್ ಅಸೋಸಿಯೇಷನ್ ಎಂಬುವುದು ಒಂದು ಸ್ಥಾಪನೆ ಆಗಬೇಕು, SWAA ಅಂತ ನನ್ನ ಸ್ವಂತ ಲೆಟರ್ ಪ್ಯಾಡಲ್ಲೇ ಸಂಜನಾ ಗಲ್ರಾನಿ ಫೌಂಡೇಶನಿಂದ ನಾನು ಒಂದು ಉದ್ದೇಶವಾಗಿ ನನ್ನ ಧ್ವನಿ ಎತ್ತಿದೆ. ಆ್ಯಂಡ್ ಅದಕ್ಕೆ ಒಂದಿಷ್ಟೆಲ್ಲ ಪ್ರೋಗ್ರೆಸ್ ಆಗಿದೆ. ಎಲ್ಲೋ ಒಂದು ಕಡೆ ನೀವೆಲ್ಲ ಮಾಧ್ಯಮದವರೇ ನನ್ನ ಕೈ ಹಿಡಿದ್ರಿ, ಪ್ರತಿಯೊಬ್ಬರು ನಾನು ಇಂಟರ್ವ್ಯೂ ಮಾಡಿದ್ರಿ. ಆ್ಯಂಡ್ ಇದಕ್ಕೆ ಇಷ್ಟು ಬೆಳಕು ತಂದಿದ್ದಕ್ಕೆ ತುಂಬ ತುಂಬ ಧನ್ಯವಾದ. ಪ್ರತಿಯೊಂದು ಮಾಧ್ಯಮದ ಚಾನೆಲ್ ಅವರು ನನ್ನ ಮನೆಗೂ ಬಂದ್ರಿ, ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ನನ್ನ ಅನಿಸಿಕೆ ಬಂದು ಮೀಟು ಅಲ್ವೇ ಅಲ್ಲ, ಅಥವಾ ಮಹಿಳಾ ಶೋಷಣೆ ನಡೀತಾ ಇದೆಯೋ ಇಲ್ವೋ ಈಗಲೇ ಹೋಗಿ ನೋಡಿ ಗಮನ ನೀಡಿ ಆ ಥರ ಏನೂ ಇಲ್ಲ. ಬೇಸಿಕ್ಕಾಗಿ ಫಸ್ಟು ಒಂದು ಬೇಸಿಕ್ ಬಾಡಿ ಮಾಡಬೇಕು, ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್. ಅದರಿಂದ 17-18 ವರ್ಷಗಳ ಯಾರು ಹುಡುಗಿರು ಬರ್ತಾರೆ ಅವ್ರಿಗೆ ಅವೇರ್ನೆಸ್ ಕೊಡಬೇಕು. ನಾವೀಗ ಹಿರಿಯ ನಟಿಯರು, ನಾವು ಒಂದು ಗಂಡು ಮಗು ಥರನೇ ನಮ್ಮನ್ನು ನಾವೇ ಹೇಗೆ ಕಾಪಾಡ್ಕೊಬೋದು. ನಾವು ಸೀನಿಯರ್ಸ್ ಆಗಿರೋದ್ರಿಂದ ನಮಗಷ್ಟು ಒಂದು ಧೈರ್ಯನೂ ಇದೆ, ಮತ್ತು ನಮಗಷ್ಟು ಒಂದು ಹೇಗೆ ಥಾಟ್ ಪ್ರಾಸೆಸ್ ಇದೆ ಇಂಡಸ್ಟ್ರಿದು ನಮಗೆ ಗೊತ್ತಿದೆ. ಬಟ್ 18 ಇಯರ್ಸ್ ಏಜಲ್ಲಿ ಬಂದವ್ರಿಗೆ ಕಂಪಲ್ಸರಿಯಾಗಿ ಆರ್ಟಿಸ್ಟ್ ಅಸೋಸಿಯೇಷನಲ್ಲಿ ಮೆಂಬರ್ ಆಗಿ ಒಂದು ಹಕ್ಕುಪತ್ರೆಯನ್ನು ನಾವು ಕೊಡಬೇಕು. ಆ ಹಕ್ಕುಪತ್ರೆ ಮೂಲಕ ಅಟ್ಲೀಸ್ಟ್ ಒಂದು ಲೀಗಲ್ ಕಾಂಟ್ರಾಕ್ಟ್ ಮಾಡ್ಕೊಳ್ಳಿ ನೀವು ಸಿನಿಮಾ ಸೈನ್ ಮಾಡಿದ್ರೆ. ಮತ್ತು ಸಿನಿಮಾ ಶೂಟಿಂಗಿಗೆ ಒಬ್ಬರೇ ಹೋಗಬೇಡಿ, ಅದು ಎಲ್ಲೇ ಆಗಿರ್ಬೋದು, ಬೆಂಗಳೂರಲ್ಲಿ ಆಗಿರ್ಬೋದು, ಔಟ್ ಆಫ್ ಬ್ಯಾಂಗ್ಳೂರ್ ಶೂಟಿಂಗ್ ಆಗಿರ್ಬೋದು. ಇಂಥದ್ದೆಲ್ಲ ಒಂದು ರೂಲ್ ಬುಕ್ಕು, ಒಂದು ಹಕ್ಕುಪತ್ರೆನಲ್ಲಿ ಎಲ್ಲ ರೂಲ್ಸ್ ಬರೋದು. ಮತ್ತು ಶೂಟಿಂಗ್ ಹೋದರೆ ಒಂದು ಕ್ಯಾರವನ್ಗೋಸ್ಕರ ಕೇಳಿ, ಕ್ಯಾರವನ್ ಸಿಕ್ಕಿಲ್ವಾ ಹತ್ತಿರದಲ್ಲಿ ಅಟ್ಲೀಸ್ಟ್ ಒಂದು ರೂಮ್ ಆದರೂ ಕೇಳೋದು ಪ್ರತಿಯೊಂದು ಕಲಾವಿದೆಯ ಒಂದು ಅಧಿಕಾರ ಇದು. ಈ ಅಧಿಕಾರಗಳು ಅವರಿಗೆ ಒಂದು ಅವೇರ್ನೆಸ್ ಪಡೆಯೋದು, ಹೊಸ ಆರ್ಟಿಸ್ಟ್ಗೆ ವಿದ್ಯೆ ಕೊಡೋದು, ನಾವು ಕೆಲಸ ಮಾಡೋಣ ಅಂತ ನನ್ನ ಒಂದು ಸ್ಟ್ರಾಂಗ್ ಆದ ಅನಿಸಿಕೆ. ಬಿಕಾಸ್ ನಾವಿದ್ದಾಗ ನಮಗೆ ಯಾರೂ ಬಂದು ಹೇಳ್ಕೊಟ್ಟಿಲ್ಲ, ತುಂಬ ಅನುಭವಿಸಿದ್ದೀವಿ ಹಲವಾರು ಸಿಚುವೇಶನ್ಸಲ್ಲಿ ನಾವು. ಆ್ಯಂಡ್ ಈ ಒಂದು ಅನುಭವದಿಂದ ನಾನೇನು ಕಲಿತೆ ಅಂದರೆ, ನಾನು ಒಂದು ಪೊಸಿಷನಲ್ಲಿ ಇದ್ದೀನಿ, ನನ್ನಿಂದ ಹಲವಾರು ಹೆಣ್ಮಕ್ಳಿಗೆ ಒಳ್ಳೇದಾಗತ್ತೆ ಅಂದರೆ, ಹಲವಾರು ಹೆಣ್ಮಕ್ಳ ಶೋಷಣೆ ಆಗಿರ್ಬೋದು ಅಥವಾ ಎಕ್ಸ್ಪ್ಲಾಯ್ಟೇಷನ್ ಆಗಿರ್ಬೋದು, ದೌರ್ಜನ್ಯ ಆಗಿರ್ಬೋದು ನಿಲ್ಲತ್ತೆ ಅಂದರೆ ಇದಕ್ಕಿಂತ ಜಾಸ್ತಿ ಖುಷಿ ಪಡೆಯೋ ವಿಷಯ ಬೇರೆ ಏನೂ ಇಲ್ಲ. ಹೌದು, ಅದಕ್ಕೆ ನಮ್ಮ ಸಪೋರ್ಟ್ ಇದೆ. ಎಲ್ಲೋ ಒಂದು ಹಂತಕ್ಕೆ ನಾವು ಇಷ್ಟೆಲ್ಲ ಶಬ್ದ ಮಾಡಿದ್ವಲ್ಲ, ಇದು SWA ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್ ಮಾಡಿ, ಅದು ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್ ಆಗಿರ್ಬೋದು, ಮಹಿಳಾ ಸುರಕ್ಷಣೆ ಸಂಘ ಆಗಿರ್ಬೋದು, ಅಥವಾ ಅದಕ್ಕೆ ನೀವು ಪಾಶ್ ಅಂತಾನೆ ಹೆಸರು ಹಾಕಿ ಹೇಳ್ಬೋದು. ಇದ್ರ ಎಲ್ಲ ಮೂಲ ಬಂದು ಮಹಿಳೆಯ ಸುರಕ್ಷಣೆ ಅಂತ. ಇದರಲ್ಲಿ ನಾವು ಸಕ್ಸಸ್ ಆದರೆ ನನಗೆ ತುಂಬ ತುಂಬ ಖುಷಿ ಆಗುತ್ತೆ. ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಷ್ಟು ಒಳ್ಳೆ ಇಂಡಸ್ಟ್ರಿ ನಮ್ಮ ಇಂಡಿಯಾನಲ್ಲಿ ಇಲ್ಲ. ನಾನು ಕನ್ನಡ, ತಮಿಳ್, ತೆಲುಗು, ಮಲಯಾಳಂ, ಹಿಂದಿನಲ್ಲೂ ಟೆಲಿವಿಷನ್ ಮಾಡಿದ್ದೀನಿ, ಎಲ್ಲ ಕಡೆ ನಾನು ಕೆಲಸ ಮಾಡಿದ್ದೀನಿ. ನಾನು ಮಲಯಾಳಂ ಇಂಡಸ್ಟ್ರಿನಲ್ಲಿ ನೋಡಿದ್ರು ಏನೋ ಅಲ್ಲಿ ನಡೀತಾ ಇದೆ, ನೋಡಿಬಿಟ್ಟು ನೋಡದೇ ಇರೋ ಸಮಯಗಳಿದೆ. ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ನಮ್ಮ ಒಕ್ಕೂಟದಲ್ಲಿರೋ ಡೈರೆಕ್ಟರ್ಸ್ ಆಗಿರ್ಬೋದು, ನಮ್ಮ ಒಕ್ಕೂಟದಲ್ಲಿರೋ ಪ್ರೊಡ್ಯೂಸರ್ಸ್ ಆಗಿರ್ಬೋದು, ನಮ್ಮ ಜನ ಆಗಿರ್ಬೋದು, ತುಂಬ ಒಳ್ಳೆ ಜನ. 98% to 99% ಏನೂ ಪ್ರಾಬ್ಲಮ್ ಇಲ್ಲ. 1 or 2% ಪ್ರಾಬ್ಲಮ್ ಎಲ್ಲ ಕಡೆನೂ ಇರುತ್ತೆ. ಇವಾಗ ಸೆಕ್ಸುವಲ್ ಅಬ್ಯೂಸ್ ಅಂತ ಮಾತ್ರ ಅಲ್ಲ ಅದರಲ್ಲಿ ಮೆನ್ಷನ್ ಆಗಿರೋದು, ಬೇರೆ ತರದ್ದು ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಬೇರೆ ತರದ್ದು ಪೇಮೆಂಟ್ ವಿಚಾರ ಆಗಿರ್ಬೋದು, ಪ್ರತಿಯೊಂದು ಕೂಡ ಇನ್ಕ್ಲೂಡ್ ಆಗಿರುತ್ತದೆ. ಅಂತ ಸಮಸ್ಯೆ ನಿಮಗೆ ಆಗಿಲ್ವಾ? ತುಂಬ ಸಮಸ್ಯೆಗಳಾಗಿದೆ. ಮೊದಲನೇ ಪೇಮೆಂಟ್ ಸಿಗುತ್ತೆ, 2ನೇ ಪೇಮೆಂಟ್ ಸಿಗುತ್ತೆ. ಕನ್ನಡ ಇಂಡಸ್ಟ್ರಿನೇ ಅಲ್ಲ, ಬೇರೆ ಇಂಡಸ್ಟ್ರೀಸಲ್ಲೂ 3ನೇ ಪೇಮೆಂಟ್ ಕಾಣೆ, 4ನೇ ಪೇಮೆಂಟ್ ಭಸ್ಮ. ಸೊ ಅದೂ ನಾನು ಇದು ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನಲ್ಲಿ ಇದು ಒಂದು ಮೇನ್ ರೂಲ್ ಆಗಿರಬೇಕು. ಏನಂದರೆ, ಯಾವುದಾದ್ರೂ ಕಲಾವಿದನ ಸೈನ್ ಮಾಡಿದ್ರೆ ಒಂದು ಲೀಗಲ್ ಅಗ್ರಿಮೆಂಟ್ ಕೊಡಲೇಬೇಕು ಎಂಬುವುದು ಕಂಪಲ್ಸರಿ ಮಾಡಿ. ಅದನ್ನು ನಾವು ತುಂಬಾ ವಿವರವಾಗಿ ಹೇಳಿದ್ದೀವಿ. ಇಲ್ಲ, ಬೇಸಿಕಲಿ ಆಲ್ ದ ಪಾಯಿಂಟ್ಸ್ ಪುಟ್ ಟುಗೆದರ್ ಇಟ್ಸ್ ಅಬೌಟ್ ವುಮೆನ್ ಪ್ರೊಟೆಕ್ಷನ್. ಮತ್ತು ಎಲ್ಲಾದರೂ ಶೂಟಿಂಗ್ ಹೋದರೆ ಒಂದು ದೂರದಲ್ಲಾದರೂ ಒಂದು ರೂಮ್ ಆದರೂ ಇರಲಿ.
ಈ ಥರ ಎಲ್ಲ ವುಮೆನ್ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಿದ್ದ ಎಲ್ಲ ಪಾಯಿಂಟ್ಗಳು ಲೇಡೀಸ್ಗೆ ಇನ್ನೊಂದು ಅಷ್ಟು ಸೇಫ್ ಜಾಗ ಮಾಡೋಣ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಯಾವುದೇ ಒಂದು ತಾಯಿ, ಯಾವುದೇ ಒಂದು ತಂದೆ ನನ್ನ ಮಗಳನ್ನ ನಾನು ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಹೀರೋಯಿನ್ ಮಾಡೋಕ್ಕೆ ಕಳಿಸ್ತಾ ಇದ್ದೀನಿ ಅಂದರೆ ಅದು ಖುಷಿಯಾಗಿ ಅವ್ರು ಕಳಿಸ್ಬೇಕು ಅಂತ ಒಂದು ಸೇಫ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡೋದು ಎಲ್ಲರ ಉದ್ದೇಶ ಆಗಿದೆ. ಓಕೆ, ಥ್ಯಾಂಕ್ ಯು. ಕಮಿಟಿಗೆ ನಿಮ್ಮ ಹೋರಾಟ ಸ್ಟಾಪ್ ಆಗುತ್ತಾ ಇಲ್ಲ ದೊಡ್ಡ ಕೇರಳ ರೀತಿಯಲ್ಲಿ ಒಂದು ಕಮಿಟಿಗೋಸ್ಕರ ಪಾಶ್ ಕಮಿಟಿ ಆಗೋದೇ ಕಷ್ಟ, ಯಾಕಂದರೆ ಇದು ಇಂಡಸ್ಟ್ರಿ ಅಂತ ಆಗಿಲ್ಲ. ಬಟ್ ಒಂದು ರೀತಿಲಿ ನಾವು ಹೇಳಿ ಇಷ್ಟು ಬಂದಿದ್ದು. ನಾವು CM ಹತ್ರ ಹೋಗಿದ್ದಾಗಲಿ 2 ವಾರದಿಂದ ನಾನು ಇರಲಿಲ್ಲ, US ಅಲ್ಲಿದ್ದೆ, ನಮ್ಮ ಟೀಮ್ ಹೋಗಿದ್ರು. ನಮ್ಮ ಟೀಮು ಯಾರು ಆಸಕ್ತಿ ಇದೆಯೋ ಒಂದು ಮಹಿಳೆಯರ ಬಗ್ಗೆ ಅವರೆಲ್ಲ ಹೋಗಿದ್ರು. ಅದಾದಮೇಲೆ ಅಫ್ಕೋರ್ಸ್ ನಾನು ಮೊನ್ನೆ ನಾಗಲಕ್ಷ್ಮಿ ಮೇಡಮ್ನ ಹೋಗಿ ಮೀಟ್ ಮಾಡಿದ್ದೆ. ಸೊ ಅಲ್ಲಿ ಮೀಟ್ ಮಾಡಿ ಹೇಳಿದೆ ಏನೇನು ಸಮಸ್ಯೆ ಇದೆ ಅಥವಾ ಏನೇನು ಥರ ದಬ್ಬಾಳಿಕೆ ಬರ್ಬೋದು ಅಂತ. ಅವರು ಇವತ್ತು ನೋಡ್ಬಿಟ್ರು, ನಮಗೆ ಮಾತಾಡೋಕ್ಕೆ ಚಾನ್ಸ್ ಕೊಟ್ಟಿಲ್ಲ ಇಲ್ಲಿ. ಯಾಕಂದರೆ ಎಲ್ಲರೂ ಅವರು ಪ್ರಾಬ್ಲಮ್ಮೇ ಇಲ್ಲ ಮಹಿಳೆಯರಿಗೆ. ಇಲ್ಲಿ 90 ವರ್ಷದಿಂದ ನಾವು ಇಂಡಸ್ಟ್ರಿ ನಡೆಸ್ತಾ ಇದ್ದೀವಿ, ಯಾವತ್ತೂ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಬಂದಾಗ ನಿಮಗೆ ಗೊತ್ತಿರೋಂಗೆ ಒಂದು 3-4 ವರ್ಷದಿಂದ ಪ್ರಾಬ್ಲಮ್ ಬಂದಾಗ ಒಂದು ಮಹಿಳೆ ಶೋಷಣೆ ಆಗಿದೆ ಅಂದರೆ ಅವಳು ಕೇಳಿಸ್ಕೊಳ್ಳಿಲ್ಲ. ಏನಾಗಿದ್ರೆ ನೀವು ಹ್ಯಾಂಡ್ಶೇಕ್ ಕೊಟ್ಬಿಟ್ಟು ಸರಿ ಮಾಡ್ಕೊಳ್ಳಿ ಅಂದಿದ್ರು. ಸೊ ದಿಸ್ ಕೈಂಡ್ ಆಫ್ ಥಿಂಗ್ ಇಸ್ ನಾಟ್ ಟಾಲರೇಟಬಲ್. ನಾವು ಇವಾಗ ಈ ಜನ್ರೇಷನ್ ಇದ್ದು ಅವರೇ ಹೇಳ್ತಾರೆ ಮೊದಲೇ ಎಲ್ಲ ಸುಮ್ಮನೆ ಹೀರೋಯಿನ್ಗಳೆಲ್ಲ ಅಷ್ಟು ಬಂದಿರಲಿಲ್ವ. ಖಂಡಿತ ಅವಾಗ ಮಾತಾಡೋಕ್ಕೆ ಆಸ್ಪದ ಸಿಗ್ತಿರ್ಲಿಲ್ಲ ಅಥವಾ ಧೈರ್ಯ ಇರ್ತಿರ್ಲಿಲ್ಲ. ಈಗ ಮಹಿಳೆಯರು ನೀವು ಗೊತ್ತಿರೋಂಗೆ ಮಾತಾಡಬೇಕು, ಧೈರ್ಯ ನಿಂತ್ಕೋಬೇಕು, ಸಮಸ್ಯೆಗಳಾದರೆ ಮುಂದೆ ಬರಬೇಕು ಅವರು. ನಮ್ಗೆ ಅದೊಂದೇ ಉದ್ದೇಶ. ಬಟ್ ನಾಗಲಕ್ಷ್ಮಿ ಮೇಡಮ್ ಇಲ್ಲಿ ಕಮಿಷನರ್ ಬಂದು ಹೇಳಿದ್ದು ಒಂದು ಕಾನ್ಫಿಡೆನ್ಷಿಯಲ್ ಸರ್ವೆ ಮಾಡ್ತೀವಿ ನಾವು. ಬರೀ ಹೀರೋಯಿನ್ ಅಲ್ಲ, ಇಲ್ಲಿ ನೀವೆಲ್ಲರೂ ತಪ್ಪು ತಿಳ್ಕೊಳ್ಳೋದು ಮೀ ಟು ಹೀರೋಯಿನ್ ಒಂದೇ ಅಲ್ಲ. ಒಂದು ಮಹಿಳೆಯರಿಗೆ ಏನೇನು ಸೌಲಭ್ಯ ಇಲ್ಲ, ಇಲ್ಲಿ ಮಹಿಳೆಯರಿಗೆ ಏನೇನು ಸೌಲಭ್ಯ ಕೊಡಬೇಕು ಅಥವಾ ಕಿರುಕುಳ ಯಾವುದೇ ಒಂದು ವರ್ಬಲಿ ಆಗಲಿ ಅಥವಾ ಫಿಸಿಕಲಿ ಆಗಲಿ ಅದಾದಾಗ ಒಂದು ನಾವು ಹೇಗೆ ಅಡ್ರೆಸ್ ಮಾಡಬೇಕು ಅಂತ. ಸೊ ಅದನ್ನು ಫಸ್ಟ್ ನಾವು ಏನು ಮಾಡ್ತಾರೆ, ಎಲ್ಲರ ನಂಬರು ಅವ್ರು ಇಸ್ಕೊತಾರೆ ಫ್ರಮ್ 24 ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್. ನಾಟ್ ಜಸ್ಟ್ ಆರ್ಟಿಸ್ಟ್, ಜೂನಿಯರ್ ಆರ್ಟಿಸ್ಟ್ ಆಗಲಿ, ಡಾನ್ಸರ್ಸ್ ಆಗಲಿ, ಕ್ಯಾಮ್ರಾಮನ್ ಆಗಲಿ, ಅಸಿಸ್ಟೆಂಟ್ಸ್ ಆಗಲಿ, ಅಸೋಸಿಯೇಟ್ ಡೈರೆಕ್ಟರ್ಸ್ ಆಗಲಿ, ಯಾರೇ ಮಹಿಳೆ ಇದ್ದರೂ ಎಲ್ಲರ ನಂಬರ್ ಇಸ್ಕೊಂಡು ವಿಳಾಸ ಇಟ್ಕೊಂಡು ಒಂದು ಕಾನ್ಫಿಡೆಂಟಾಗಿ ಒಂದು ಸರ್ವೆ ಮಾಡ್ತೀವಿ ಅಂತೇಳಿ, ವಿಚ್ ಇಸ್ ಅ ವೆರಿ ಗುಡ್ ಥಿಂಗ್ ಆ್ಯಕ್ಚುಲಿ. ಅದು ಸರ್ವೆ ಮಾಡಿದಾಗ ಗೊತ್ತಾಗುತ್ತೆ. ಇಲ್ಲಿ ಪುರುಷರು ಬಂದವರೆಲ್ಲ ಹೇಳ್ತಿದ್ದು ನಮ್ಮ ಸಮಸ್ಯೆನೇ ಇಲ್ಲ, ಯಾರು ಹೆಣ್ಮಕ್ಳು ಕಿರುಕುಳನೇ ಆಗಿಲ್ಲ, ನಾವು ಯಾರನ್ನೂ ಎಕ್ಸ್ಪ್ಲಾಯ್ಟ್ ಮಾಡಿಲ್ಲ ಅಂತ ಹೇಳ್ತಾರೆ. ನಿಮಗೆ ಗೊತ್ತಿರೋ ನಿಮ್ಮ ಜರ್ನಲಿಸ್ಟ್ ಫೀಲ್ಡಲ್ಲೇ ಇದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲ ಕಡೆಯೂ ಎಲ್ಲ ಕ್ಷೇತ್ರದಲ್ಲೂ ಒಂದು ಇದ್ದೇ ಇರುತ್ತೆ, ದೌರ್ಜನ್ಯ ಆಗ್ತಾನೆ ಇರುತ್ತೆ, ದಬ್ಬಳಿಕೆ ಆಗ್ತಾನೆ ಇರುತ್ತೆ. ಅದಕ್ಕೆ ಒಂದು ಸೇಫ್ಟಿ ಕೊಡಬೇಕು ಅಂತ ನಾವು ಹೇಳಿದ್ದೀವಿ. ಆಗಬೇಕು ಒಂದು ರಚನೆ ಆಗಬೇಕು ಅಂತ. ಈಗ ಈ ಸ್ಟೇಜಿಗೆ ಬಂದಿದೆ. ಒಂದು ಸರ್ವೆ ಮಾಡ್ತೀವಿ ಅಂದರೆ 15 ದಿನದಲ್ಲಿ ಚೇಂಬರ್ ಅವ್ರು ಬರೀತೀನಿ ಅಂತ ಹೇಳಿದ್ದಾರೆ. ಏನಕ್ಕೆ ಮಾಡ್ಬೋದು ಮಾಡಲ್ಲ ಅಂತ ನಾವು ಹೇಳ್ದಂಗೆ ಒಂದು ನಿವೃತ್ತಿಯಾದ ಜಡ್ಜ್ ಆಗಲಿ, ಒಂದು NGO ಆಗಲಿ, ಒಂದು ಇಲ್ಲಿ ಸೀನಿಯರ್ ಮಹಿಳೆಯರಾಗಲಿ, ಒಂದು ಸ್ವಲ್ಪ ಪುರುಷರು ಇರಬೇಕು. ಯಾಕಂದರೆ ನಮಗೆ ಬಯಸ್ಸಾಗಿರಬೇಕು. ನಾವು ಬರೀ ಮಹಿಳೆಯರು ಹಾಕೊಂಡು ಹೋರಾಟ ಮಾಡೋದಲ್ಲ, ಅಲ್ಲಿ ಆ ಕಮಿಟಿಯಲ್ಲಿ ಪುರುಷರು ಇರ್ಬೋದು. ನನ್ನ ಪ್ರಕಾರ ನಾನು ಹೇಳಿದ್ದು ಚೇಂಬರಲ್ಲೂ ಒಂದಿಬ್ಬರು ರೆಪ್ರೆಸೆಂಟ್ ಆಗಲಿ, ಒಂದು ಸಪ್ರೇಟ್ ಕಮಿಟಿ ಆಗಲಿ. ಅದನ್ನೇ ಅವ್ರು ಪಾಶ್ ಅಂತ ಹೇಳ್ತಾರೆ. ಪಾಶ್ ಅಂತ ಆಗದೆ ಇರ್ಬೋದು, ಯಾಕಂದರೆ ಈ ಪಾಶ್ ಇಸ್ ರಿಕ್ವೈರ್ಡ್ ಫಾರ್ ಇಂಡಸ್ಟ್ರಿ ಸ್ಟೇಟಸ್ ಇದ್ದರೆ ಮಾತ್ರ ಆಗುತ್ತೆ. ಸೊ ಯಾವುದೇ ಒಂದು ಕಮಿಟಿ ರಚನೆ ಆಗೋದಂತೂ ಖಂಡಿತ ಆಗುತ್ತೆ. ಆಗದಿಲ್ಲ ಅಂದರೆ ನಮ್ಮ ಪ್ರೆಷರ್ ನಡೀತಾನೆ ಇದೆ. ನಾಗಲಕ್ಷ್ಮಿ ಮೇಡಮ್ ಅಂತೂ ಖಂಡಿತ ನಮ್ಮ ಪರ ಇದ್ದಾರೆ, ಅವರೆಲ್ಲ ಮಹಿಳೆಯರ ಪರ ಇದ್ದಾರೆ. ಅದು ನಾವು ಇವ್ರಂತ ಚೇಂಬರಲ್ಲಿ ಮಾಡಲ್ಲ ಅಂತ ಅಲ್ಲಿ ವಿರುದ್ಧ ತುಂಬ ಬಂತು. ಸುಮಾರು ಜನ ನಾವು ಕಮಿಟಿ ಮಾಡಿದ್ರೆ ಎಂಥ ಅವ್ರ ಪ್ರಕಾರ ಸಿನಿಮಾನೇ ನಿಂತೋಗ್ಬೇಕಂತೆ, ಅಥವಾ ಸಿನಿಮಾದಲ್ಲಿ ಯಾವುದೇ ಪಾತ್ರ ಮಹಿಳೆ ತಗೊಳಕ್ಕಾಗಲ್ವಂತೆ. ಸೊ ಇದು ಒಂದು ಭಯ ಸೂಚನೆ ಪಡುವಂಥ ಸಿಚುವೇಶನ್ ಅಂತ ನನ್ನ ಪ್ರಕಾರ. ಒಂದು ಮಹಿಳೆ ಒಂದು ತಾಯಿ ರೋಲ್ ಹಾಕಿದ್ರು ನಾಳೆ ಅಂದ್ಬಿಡ್ಬೋದಂತೆ ಅವ್ರು ಎಕ್ಸ್ಪ್ಲಾಯ್ಟೇಷನ್ ಅಂತ ಅಥವಾ ಅಂತ. ಸೊ ಒಂದು ಮೇಲ್ ಇಂಡಸ್ಟ್ರಿಯೇ ನಡೆಯಲ್ಲ. ಯಾವುದೇ ಒಂದು ಮಹಿಳೆ ಇಲ್ಲದೆ ನಾವು ಸಿನಿಮಾ ಮಾಡಬೇಕಾಗುತ್ತೆ. ಯಾಕಂದರೆ ಒಂದು ದೂರ ಬರ್ಬೋದು, ಯಾವುದೇ ಬಿಸ್ನೆಸ್ಗೆ ಎಫೆಕ್ಟ್ ಆಗುತ್ತೆ, ಈ ಥರದ್ದೆಲ್ಲ ಹೇಳ್ತಾರೆ. ಸೊ ಒಂದು ಮಹಿಳೆಯರ ಸುರಕ್ಷೆ ಬಂದ ಕೂಡಲೇ ಬಿಸ್ನೆಸ್ ನೋಡೋಕ್ಕಾಗುತ್ತೆ, ಅಥವಾ ನಾವು ಮಹಿಳೆ ಇಲ್ಲದೆ ಸಿನಿಮಾ ಮಾಡಬೇಕು ಅನ್ನೋಕ್ಕಾಗುತ್ತೆ. ಬಿಕಾಸ್ ದಟ್ಸ್ ಅ ಥ್ರೆಟ್. ಸೊ ನಾವು ನೀವಿಲ್ಲದೆ ಮಾಡ್ತೀವಿ ನೋಡಿ ಸಿನಿಮಾ. ಸೊ ಆ್ಯಸ್ ಇಟ್ ಈಸ್ ಮೇಲ್ ಟೆಸ್ಟೋಸ್ಟೆರಾನ್ ಹೀರೋಸು ಅವರು ಎಲ್ಲರನ್ನೂ ನಾಶ ಮಾಡೋ ಅಂಥ ಸಿನಿಮಾಗಳೇ ಬರ್ತಾ ಇದೆ. ಆ್ಯನಿಮಲ್ ಅಂತ ಸಿನಿಮಾ ಆಗಲಿ, ಇಲ್ಲೂ ಅಷ್ಟೇ ನೋಡ್ತಾ ಇದ್ರೆ ನೀವು, ಒಂದು ಮಹಿಳೆಯರಿಗೆ ಏನೂ ಇಲ್ಲ ರೋಲು, ಜಾಸ್ತಿ ಪುರುಷರೇ ಅವ್ರದ್ದೇ ರೂಲಿಂಗ್ ಆಗ್ತಾಯಿದೆ. ಇನ್ನೂ ಈ ಥರ ಇವ್ರು ಮಾಡಿಬಿಟ್ರೆ ಖಂಡಿತ ಒಂದು ಸಿನಿಮಾನೇ ಕ್ಷೇತ್ರ ಇಮ್ಯಾಜಿನ್ ಮಾಡಿ. ಸೋತು ಗೆಲುವು ಅಲ್ಲ ಅದು ಅಲ್ಲ. ಈಗ ನೀವು ಮನೆ ಹಾಕಿದ ನಂತರದಲ್ಲಿ ಎಷ್ಟೋ ಜನ ಆಗಿದ್ರು ಕೂಡ ದೌರ್ಜನ್ಯ ಆಗಿದ್ರು ಕೂಡ ಹೇಳ್ಕೊಡಕ್ಕೆ ಹಿಂದೇಟ್ ಆಗ್ತಾ ಇದ್ದಾರೆ. ಅಯ್ಯೋ ಇದೇನ ಕೇಸ್ ಆಗಿ ನ್ಯಾಯಾಲಯ ಬಂದ್ರೆ ಅದರಲ್ಲೂ ಸೋತು ಮತ್ತೆ ನಮ್ಮ ಮುಖಭಂಗ ಇಲ್ಲ. ಶ್ರುತಿ ಸೋಲೇ ಇಲ್ಲ. ಆ್ಯಕ್ಚುಲಿ ಅದೇನು ತಪ್ಪು ತಿಳ್ಕೊಂಡಿದ್ದೀರಾ, ಖಂಡಿತ ಕಡಿಮೆ ಆಗುತ್ತೆ. ಅದಕ್ಕೆ ನಾವು ಫೈರ್ ಅಂತ ಹೇಳಿದ್ದು. ನಾವು ಅವ್ರಿಗೆ ಹೇಳಬೇಕು, ನಾವು ಬೇರೆಯವ್ರ ಹತ್ರ ಸಿನಿಮಾ ಮಾಡೋ ಒಂದು ಹೊಸಬ್ರು ಮಾಡ್ತಾರೆ, ಪ್ರೋತ್ಸಾಹ ಕೊಟ್ಟು ಸಿನಿಮಾ ಆಪರ್ಚುನಿಟೀಸ್ ಕೊಡಬೇಕು. ಆಮೇಲೆ ಯಾವುದೇ ಒಂದು ರೀತಿಲಿ ಅವ್ರು ಸಕ್ಸಸ್ ಆದರೆ ಗ್ಯಾರಂಟಿ ಯಾರು ಅವ್ರಿಗೆ ಇದು ಮಾಡೋಕ್ಕೆ ಹೋಗಲ್ಲ. ಅವ್ರು ಇದು ಮಾಡಿದ್ರು, ಶೋಷಣೆ ಮಾಡಿದ್ರು, ಅದೆಲ್ಲ ಹೋಗಲ್ಲ. ಸಕ್ಸಸ್ ಟೆಲ್ಸ್ ಎವ್ರಿಥಿಂಗ್.
ಆ್ಯಂಡ್ ವಿ ವಾಂಟ್ ಮೇಕ್ ಶ್ಯೂರ್ ಯಾವುದೇ ಒಂದು ಮಹಿಳೆ ಬಂದು ಕಂಪ್ಲೇಂಟ್ ಮಾಡಿದ್ರೆ ಅವ್ರಿಗೊಂದು ಸಕ್ಸಸ್ ಅಟ್ಲೀಸ್ಟ್ ಒಂದು ಹಂತದಲ್ಲಿ ಅವರು ಗೌರವ ಬರುವಂಥ ಸಿಚುವೇಶನ್. ಯಾಕಂದರೆ ಇಲ್ಲಿ ಕಂಪ್ಲೇಂಟ್ ಮಾಡಿದ ಕೂಡಲೇ ನಾವೇ ತಪ್ಪು ಅಂತ ಹೇಳೋದು ಸಮಾಜದಲ್ಲಿದ್ದೀವಿ. ಏನೇ ಒಂದು ಕಂಪ್ಲೇಂಟ್ ನಾವು ಹೇಳಿದ್ರೆ ಇವ್ರು ಹಿಂಗೆ ಮಾಡಿದ್ರೆ ಇವಳೇ ಸರಿ ಇಲ್ಲ ಅಂತ. ಸಿಎಂಗೆ ಮನವಿ ಸಲ್ಲಿಸಿದ್ರೆ ಮೇಡಮ್ ಒಂದಷ್ಟು ದೂರುಗಳು ನಿಮ್ಗೆ ಬಂದಿದೆ, ನಿಮ್ಮ ಹತ್ರ ನೋವುಗಳು ಹೇಳ್ಕೊಂಡಿದ್ರೆ ಯಾರು? ಖಂಡಿತ. ಆ್ಯಕ್ಚುಲಿ ಅದು ಏನಾಗಿದೆ, ನಮಗೊಂದು ಹೆಲ್ಪ್ಲೈನ್ ಇವಾಗ ಶುರು ಮಾಡಬೇಕು. ಆ್ಯಕ್ಚುಲಿ ಅದೆಲ್ಲ ಒಂದು ಬರಬೇಕು, ಒಂದು ಏನಂತಾರದು ಪ್ರಾಪರಾಗಿ ಚಾನೆಲ್ ಆಗಬೇಕು. ಇಲ್ದಿರ ಏನಾಗುತ್ತೆ, ಯಾರಿಗೆ ಒಂದು ಕಂಪ್ಲೇಂಟ್ ಬಂದರೆ ಯಾರ ಹತ್ರ ಹೋಗಿ ಮಾಡ್ತಾ ಇದ್ದಾರೆ ಅವರು. ಅದಕ್ಕೆ ನಾವು ಒಂದು ಕಮಿಟಿ ಮಾಡಿದ್ರೆ, ನಾವು ಅಂದರೆ ನಾನಲ್ಲ ಅಥವಾ ನಮ್ಮ ಚೇತನ್ ಅಂತ ಅಲ್ಲ, ಎಲ್ಲರೂ ಚೇತನ್ ಬಗ್ಗೆ ತುಂಬ ಇದಾಗಿ ಅದಲ್ಲ. ಮುಖ್ಯವಾಗಿ ಒಂದು ಕಮಿಟಿ ಫಾರ್ಮ್ ಮಾಡಿ ನಾವು ಹೇಳಿದಾಗ ರಿಟೈರ್ಡ್ ಜಡ್ಜ್ ಆಗಲಿ, ನಮ್ಮ ಫೈರಿಂದ ಯಾರೋ ಒಬ್ಬರು, ಯಾರು ನಮ್ಗೆ ಅನಿಸುತ್ತೆ ಸೂಕ್ತ ಅಂತ, ಅಥವಾ ಗೌರ್ಮೆಂಟ್ಗೆ ಅನ್ಸಿದ್ರೆ ಅಥವಾ ಇವ್ರಿಗೆ ಅನ್ಸಿದ್ರೆ ಅವರೊಬ್ಬರು, ಚೇಂಬರಿಂದ ಒಂದಿಬ್ಬರು, ಈ ಥರ ಒಂದು ಕಮಿಟಿ ಆದರೆ ಒಂದು ಬ್ಯಾಲೆನ್ಸ್ಡ್ ಆಗಿರುತ್ತೆ. ಇಲ್ಲಿ ಬಂದರೆ ಇಲ್ಲಿ ಬಂದ ಚೇಂಬರ್ ಅವರು ನೀತೂ ಹೇಳಿದ್ರು, ಅವ್ರು ಹೇಳ್ತಾರೆ ನಿಮಗೆ ಒಂದು ಕಂಪ್ಲೇಂಟ್ ತೊಗೊಂಡು ಬಂದರೆ ಏನೂ ಮಾಡಿಲ್ಲ. ಒಂದಷ್ಟು ದೂರುಗಳು ಬಂದಿದೆ ಮೇಡಮ್, ಗಮನಕ್ಕೆ ಇದೆ ನಿಮಗೆ ಅಂತ? ಖಂಡಿತ. ಕೊಟ್ಟಿದ್ದಾರೆ ಕಲಾವಿದರು, ಅದನ್ನು ಅವ್ರನ್ನೇ ಕೇಳಬೇಕು. ನಮಗಂತೂ ನಮಗೆ ಬಂದಿದೆ. ನನಗೂ ಸಂಸ್ಥೆಯಿಂದ ಅಧ್ಯಯನ ಮಾಡಿರೋದು ಗೊತ್ತಿರೋ ಥರ ಯಾವ ಕಂಪ್ಲೇಂಟ್ಸ್ ಇದೆ ಮೇಡಮ್? ಏನಾದ್ರು ಮಾಹಿತಿ ಇದ್ರ ಬಗ್ಗೆ? ನೋಡಿ, ಎಲ್ಲರೂ ನೀವು ನಿಮ್ಮ ಮನೆಯಲ್ಲಿ ಕೇಳಿ. ನಾನು ಒಂದು ಹೇಳ್ತೀನಿ, ಪ್ರತಿ 80% ನಮ್ಮ ಭಾರತದಲ್ಲಿ ಒಂದು ಸಣ್ಣ ಮಗುವಿಂದ ಏನೋ ಒಂದು ಶೋಷಣೆ ಆಗಿರುತ್ತೆ. ಯಾರೇ ಒಂದು ಬರ್ತಾನೆ ಆಚೆಯಿಂದ, ಯಾವುದೋ ಒಂದು ಜಿಟ್ಟಿರ್ತಾನೆ, ಮುಟ್ಟಿರ್ತಾನೆ, ಈ ಥರದ್ದು 80%. ನೀವು ನಿಮ್ಮ ಜರ್ನಲಿಸ್ಟ್ ಇಲ್ಲಿ ನಿಮಗೆ ಟೀಮ್ ಇದ್ದಾರೆ, ಅವ್ರನ್ನ ಕೇಳಿ, ಹಾಗೇ ಇರುತ್ತೆ. ಮನೆ ಸಂಬಂಧಿಕರ ಮನೇಲಿ ಆಗಿರುತ್ತೆ, ಅದು ಫ್ರೆಂಡ್ಸ್ ಜೊತೆ ಆಗಿರುತ್ತೆ, ಎಲ್ಲ ಥರ. ಈ ಥರ ನಾವು ಶೋಷಣೆ ಆಗೊಂಡೇ ಬೆಳೆದಿರ್ತೀವಿ. ಅಪ್ಪ ಅಮ್ಮಂದಿರು ಏನು ಹೇಳಿರ್ತಾರೆ, ಚೀಚೆ ಹಂಗೆಲ್ಲ ಏನು ಹೇಳಬೇಡ ಸುಮ್ಮನೆ ನಾವು ಮಾಡಿರ್ತಾನೆ. ಈ ಥರ ಬೆಳೆದಿರೋ ಜನ್ರೇಷನ್ ನಂದು. ಇವಾಗ ಜನ್ರೇಷನ್ ಚೇಂಜ್ ಆಗ್ತಾ ಇದೆ, ಚೇಂಜ್ ಆಗಬೇಕು ಕೂಡ. ಓಕೆ, ಅಂದರೂ ಎಲ್ಲ ಮಹಿಳೆ ಒಂದೇ ಥರ ಇರಲ್ಲ, ಎಲ್ಲರಿಗೂ ಧೈರ್ಯ ಇರಲ್ಲ. ಆಮೇಲೆ ಭಯ ಇರುತ್ತೆ, ನೆಕ್ಸ್ಟ್ ನನ್ನ ಚಾನ್ಸ್ ಸಿಗಲ್ಲ, ಅಥವಾ ನಾನು ತೆಗೆದಾಕ್ಬಿಡ್ತಾರೆ, ನನ್ನ ಬಗ್ಗೆ ಟಾರ್ನಿಷ್ ಮಾಡ್ತಾರೆ, ನನ್ನ ಇಮೇಜ್ನ ಹಾಳು ಮಾಡ್ತಾರೆ, ಇವಳು ಸರಿ ಇಲ್ಲ ಅಂತ ಫಸ್ಟಿಂದ ಅದಾಗಿರೋದೆ ಸುಮಾರು ಸತಿ. ಅದಕ್ಕೆ ಮಾತಾಡೋಲ್ಲ ಇವ್ರು. ಇವಾಗ ನಾವೇನು ಹೇಳಿದ್ದು ಅಥವಾ ನಾಗಲಕ್ಷ್ಮಿ ಮೇಡಮ್ ಏನು ಹೇಳಿದ್ದು, ಒಂದು ಕಾನ್ಫಿಡೆನ್ಷಿಯಲ್ ಬಂದು ಮಾತಾಡಲಿ. ಅವರು ಹೇಳಿದ್ರು ನಮ್ಮ ಮನೇಲೇ ಆಗಿದೆ ಶೋಷಣೆ, ನನ್ನ ಮೇಲೂ ಆಗಿದೆ ಅಂತ ಹೇಳೋದು. ಸೊ ದಿಸ್ ಹ್ಯಾಪನ್ ಟು ಎವ್ರಿ ವುಮೆನ್. ಇಲ್ಲಿ ಕೇಳಿ, ಇಲ್ಲಿ ನಿಂತಿದ್ದಾರೆ, ಧೈರ್ಯವಾಗಿ ಮಾತಾಡ್ತಾರೆ. ನನಗೆ ಭಾಳ ಖುಷಿ ಆಯಿತು. ಜರ್ನಲಿಸ್ಟ್ ಇವತ್ತು ಮಹಿಳೆಯವರು ಕ್ವಶನ್ ಕೇಳಿದ್ರು, ಚೇಂಬರ್ ಅವರೇ ನಮ್ಮನ್ನು ಕೇಳ್ತಾರೆ. ಆ ಥರ ಇರಬೇಕು, ಎಲ್ಲರೂ ಒಂದೇ ಥರ ಇರಲ್ಲ. ಸೊ ಈಗ ಸಮಿತಿ ಆದ್ರೆ ಮೇಡಮ್ ಒಂದಷ್ಟು ಸಲಹೆಗಳು ನಿಮ್ಮ ಕಡೆಯಿಂದ ಒಂದಷ್ಟು ಪಾಯಿಂಟ್ಸ್ ಇನ್ಪುಟ್ಸ್ ಕೊಡೋಂಗಿದೆ, ಏನೆಲ್ಲ ಅಂಶಗಳು ಸೇರಿಸಿ ಮೇಡಮ್ ಅದೆಲ್ಲ ಇರಲಿ. ಇವತ್ತಿನ ಮೀಟಿಂಗು ನಿಮಗೆ ಇವರು ಪಾಶ್ ಕಮಿಟಿ ಮಾಡಬೇಕು ಅಂತ ಅಂದ್ರಲ್ಲ, ಅದು ನಿಮಗೆ ಸಮ್ಮತಿ ಅನ್ನಿಸ್ತಾ? ಮತ್ತೆ ಇಲ್ಲಿ ಏನೇನು ಚರ್ಚೆಗಳಾಯ್ತು ಅದೇ ನಿಮಗೆ ಏನು ಅಸೌಕರ್ಯ ಥರ ಫೀಲ್ ಆಗಲಿಲ್ವಾ? ಯಾಕಂದ್ರೆ ಅಸಮಾಧಾನ ಆಗಲಿಲ್ಲ? ಖಂಡಿತ ಅಸಮಾಧಾನ ಆಯ್ತು. ಯಾಕಂದರೆ ಅಲ್ಲ, ಯಾರು ಅಲ್ಲಿ ಫಸ್ಟ್ ಆಫ್ ಆಲ್ ಫೈರಿಂದ ಬಂದಿರೋಂಥ ಒಂದು ನೆಗೆಟಿವ್ ಆಗಿ ನೋಡಿದ್ರು. ಫೈರ್ ಇಸ್ ಆಲ್ಸೋ ಫಾರ್ ದ ವೆಲ್ಫೇರ್ ಆಫ್ ವುಮೆನ್. ಮಹಿಳೆಯರಿಗೋಸ್ಕರ ನಾವು ಮಾಡಿರೋದು ಅಲ್ವಾ? ಯಾರ ಮೇಲೆ ದೌರ್ಜನ್ಯ ಆಗಿದೆ ಅವ್ರಿಗೋಸ್ಕರ ಮಾಡಿರೋದು. ನೀವು ಮಾತಾಡುವಂತ ಪ್ರಯತ್ನ ಖಂಡಿತ ಎಲ್ಲಿ ಹೌದು, ಮಾತಾಡೋಕ್ಕೆ ಬಿಡಲ್ಲ ಇಲ್ಲಿ. ಯಾಕಂದರೆ ಅವ್ರ ಇಂಡಸ್ಟ್ರಿ ಪ್ರಾಬ್ಲಮ್ಮು, ಅವ್ರ ಸಿನಿಮಾ ಎಷ್ಟು ಕಷ್ಟ ಇದೆ, ನಾವು ಮನೆ ಮಠ ಮಾರಿದ್ದೀವಿ ಸಿನಿಮಾ, ನಾವು ಅದು ಮಾತಾಡ್ತಿಲ್ಲ. ಯಾವಾಗಲೂ ಒಂದು ಮಹಿಳೆ ಧ್ವನಿ ಎತ್ತಕ್ಕೆ ಬಿಟ್ಟರೆ ಈ ಸಮಾಜದಲ್ಲಿ ಇನ್ನೊಂದು ವಿಷಯಕ್ಕೆ ಇದು ಮಾಡಿ ಬಿಡ್ತಾರೆ. ಅದೇ ಆಯ್ತು ಇಲ್ಲಿ. ಅದು ಸುರೇಶ್ ಅವ್ರ ಪಾಪ NM ಸುರೇಶ್ ಅವರು ತುಂಬ ಚೆನ್ನಾಗಿ ಹೇಳಿದ್ರು, ಮಾಡಲಿ ಕಮಿಟಿ ಮಾಡಲಿ, ಅವ್ರದ್ದು ಪ್ರಾಬ್ಲಮ್ ಇಲ್ಲ. ಬೇರೆ ಇಲ್ಲಿ ಬಂದಿದ್ರಲ್ಲ ಅವರೆಲ್ಲರನ್ನೂ ಒಂದಿಷ್ಟು ನಾವು ಇಲ್ಲಿ ನಾನು ಹೆಸರು ಹೇಳೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ನನಗೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಫಸ್ಟ್ ಆಫ್ ಆಲ್ ಅವ್ರೊಬ್ಬೊಬ್ಬರು 30 ವರ್ಷದಿಂದ ಸಿನಿಮಾನೇ ಮಾಡಿಲ್ವಂತೆ, ನನಗೆ ಗೊತ್ತಿಲ್ಲ ಅವ್ರ ಹೆಸರು ಕೂಡ. ಹಾಂ, ಅದು ಒಂದೇ ಅಲ್ಲ, ಅದು ಒಂದೇ ಅಲ್ಲ. ನಾನು ಫಸ್ಟಿಂದ ಹೇಳ್ತಾ ಇದ್ದೀನಿ, ಫೈರ್ ಅಥವಾ ಇಲ್ಲಾಗಲಿ ಯಾವುದೇ ಒಂದು ಕಮಿಟಿ ಮಾಡಿದಾಗ ಮಹಿಳೆಯರಿಗೆ ಫಸ್ಟ್ ಅಫ್ಕೋರ್ಸ್ ಮೀಟು ಮೂಮೆಂಟ್ ಇದ್ದೇ ಇದೆ. ಅಲ್ಲಿ ಲೈಂಗಿಕ ವಿಚಾರ ಆದರೆ ಏನೋ ಕಿರುಕುಳ ಆಗಿದ್ರೆ, ಅಥವಾ ಬಾಯಿಯಲ್ಲಿ ಒಂದು ಹಿಂಸೆ ಮಾಡ್ತಾರೆ, ನೋಡೋದ್ರಲ್ಲಿ ಕೆಟ್ಟದಾಗಿ ನೋಡ್ತಾರೆ, ನಡವಳಿಕೆ ಚೆನ್ನಾಗಿರಲ್ಲ, ಹೀಯಾಳಿಸ್ತಾರೆ ಮಹಿಳೆಯರಿಗೆ, ಏನೂ ಮಾತಾಡೋಕ್ಕಾಗಿರಲ್ಲ. ಅದನ್ನು ಕಂಪ್ಲೇಂಟ್ ಕೊಡೋಕ್ಕೆ ಒಂದು ಜವಾಬ್ದಾರಿ ಅದೊಂದು ಕಮಿಟಿ ಇರಬೇಕು. ಅದು ಅಲ್ಲದೇನೆ ಇವಾಗ ನಾನು ನಾಗಲಕ್ಷ್ಮಿ ಅವರಿಗೆ ಹೇಳಿ ಮೊನ್ನೆ ಹೋಗಿ ಮಾತಾಡಿಸಿ ಹೇಳಿದೆ, ಸುಮಾರು ಒಂದು 100 ಜನ ಇರ್ತಾರೆ ಜೂನಿಯರ್ ಆರ್ಟಿಸ್ಟ್ ಇದ್ದಾಗ, ಒಂದು ಟಾಯ್ಲೆಟ್ ಇರಲ್ಲ, ಅಥವಾ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ ಅವ್ರಿಗೊಂದು ಪೀರಿಯಡ್ಸ್ ಆಗಿದ್ರೆ ಆಚೆ ಆಗಿದ್ರೆ ಚೇಂಜ್ ಮಾಡೋಕ್ಕಾಗಲ್ಲ 10 ಗಂಟೆವರೆಗೂ. ಆಮೇಲೆ ಅವರು ಹೇಳಿದ್ರು, ಅವ್ರಿಗೊಂದು ಕಂಪ್ಲೇಂಟ್ ಬಂದಿದೆ, ನೀರು ಕುಡಿಬೇಡಮ್ಮ ನೀನು ಟಾಯ್ಲೆಟ್ಗೆ ಹೋಗ್ಬೇಕು ಅಂದರೆ ನಾವು ಇಲ್ಲಿ ಟಾಯ್ಲೆಟ್ ಇಲ್ಲ. ಸೊ ಈ ಥರದ ಪ್ರಾಬ್ಲಮ್ ಇಟ್ಕೊಂಡು ಒಂದು ಮಹಿಳೆ ಕೆಲಸ ಮಾಡಬೇಕಾ, ಒಂದು ಸೌಲಭ್ಯಗಳು ಬರಬೇಕು ಅವಳಿಗೆ, ಒಂದು ಆತ್ಮವಿಶ್ವಾಸ, ಅವಳು ಮಾತಾಡೋಕ್ಕೆ ಧೈರ್ಯ ಬರಬೇಕು. ಸೊ ಈ ಥರ ಒಂದು ಕಮಿಟಿ ಇದೆ, ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಯಾಕಂದರೆ ಇಲ್ಲಿ ಬಂದು ಹೇಳಲ್ಲ, ಯಾಕಂದ್ರೆ ಅವಳು ಸಮಸ್ಯೆ ಬಗೆಹರಿಯಲ್ಲ. ಮೇಡಮ್ ಈಗ 2008ರಲ್ಲಿ ನಾವು ನೋಡಿದ್ವಿ ಬಾಲಿವುಡ್ ಅಲ್ಲಿ ಏನೇನಾಯ್ತು ಅಂತ.
ಅನುಶ್ರೀ ದತ್ತ ಅವರು ಫಸ್ಟ್ ಟೈಮು ಈ ವಿಚಾರದ ಬಗ್ಗೆ ಬಾಯಿ ಬಿಟ್ಟಿದ್ದು. ಅದಾದ್ಮೇಲೆ ಸುಮಾರು ವೇದಿಕೆಗಳಲ್ಲಿ ಆ ಸಿನಿ ಆರ್ಟಿಸ್ಟು ಅಲ್ಲಿರುವಂಥ ಕಮಿಟಿಗೆ ದೂರು ಕೊಟ್ಟಿದ್ರು, ಏನೂ ನನಗೆ ನ್ಯಾಯ ಸಿಕ್ಕಲಿಲ್ಲ ಅಂತ ತುಂಬಾ ಸಲ ಹೇಳ್ಕೊಂಡಿದ್ದಾರೆ ಬೇರೆ ಬೇರೆ ವೇದಿಕೆಗಳಲ್ಲಿ. ಎಷ್ಟು ಪವರ್ಫುಲ್ ಆಗಿರಬೇಕು ಕಮಿಟಿ, ನಾಮಕಾವಸ್ಥೆ ಕಮಿಟಿ ಆಗಬಾರ್ದು. ಖಂಡಿತ ಅದು ಪವರ್ಫುಲ್. ಅವರಲ್ಲೂ ಒಂದು ಅವ್ರಿಗೆ ಆತ್ಮವಿಶ್ವಾಸ ಬರಬೇಕು, ಬಗೆಹರಿಸ್ತಾರೆ ಪ್ರಾಬ್ಲಮ್ಮು ಲೀಗಲ್ ಆಗಿ ಅಥವಾ ಮಾರಲಿ ಅಥವಾ ಲೈಕ್ ಮಾರಲ್ ಸಪೋರ್ಟ್ ಆಗಿ. ಯಾವುದೂ ಇಲ್ಲ ಇಲ್ಲಿ. ಯಾವುದೇ ಒಂದು ಮಹಿಳೆಗೆ ಪ್ರಾಬ್ಲಮ್ ಆದರೆ ಅವಳಿಲ್ಲ ಮನೆಗೆ ಹೋಗಬೇಕು, ಆ ಥರ ಇದೆ ಸಿಚುವೇಶನ್. ಅದನ್ನೊಂದು ನಾವು ಗಟ್ಟಿತನ ಪಡಿಸ್ಬೇಕು, ಒಂದು ಸ್ಟ್ರಾಂಗ್ ಕಮಿಟಿ ಆಗಬೇಕು. ಆ ಕಮಿಟಿಲಿ ಯಾರು ಬರ್ತಾರೆ ಅಂತ ಅದಕ್ಕೆ ನಾವು ಕೇಳಿದ್ರೆ ಚೇಂಬರ್ ಅವ್ರನ್ನೂ ಕೇಳೋಣ. ಯಾಕಂದರೆ ಇಲ್ಲಿ ಎಲ್ಲರೂ ಯಾರು ಕೆಟ್ಟವರು ಅಂತಲ್ಲ, ಅವರು ಮಿಸ್ಗೈಡೆಡ್ ಆಗಿರ್ತಾರೆ, ಅವ್ರನ್ನೂ ಕೇಳೋಣ. ಯಾರು ನಿಮ್ಮ ಪ್ರಕಾರ ಯಾರು ಒಂದು ರೆಸ್ಪೆಕ್ಟೇಬಲ್ ಒಂದು ಮಹಿಳೆ ಪರ ನಿಲ್ತಾರೆ ಹೇಳ್ಬಿಟ್ಟು ಅವ್ರ ಸಜೆಷನ್ ತೊಗೊಳ್ಳೋಣ ಅಂತ ನಾನು ಹೇಳ್ತಾರೆ. ನಾವು ಯಾವತ್ತೂ ನಾವು ಒಬ್ಬರೇ ಫೈಟ್ ಮಾಡ್ತೀವಿ, ನಾವು ಹೋರಾಟಕ್ಕೆ ಬಂದು ನಾವು ಒಂದು ಈ ಥರ ಬಂದು ಈ ಸಿಚುವೇಶನ್ ಯಾಕೆ ಬಂದಿದೆ ಅದನ್ನ ಬ್ಲೇಮ್ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆತನ ಆಗಲಿ ಅಂತ ನಾವು ಬಂದಾಗ ಈ ಫೈರಿಂದ ಪ್ರಾಬ್ಲಮ್ ಆಗಿದ್ದು ಅಂತ. ಇವಾಗ ನಿಮ್ಗೆ ಇಲ್ಲಿಂದ ಅಸಮಾಧಾನ ಆಯ್ತು ಸಭೆಯಿಂದ? ನೀನು ಅಂತ ನಾನು ಹೇಳ್ಬೇಕಾದನ್ನೇ ಇಲ್ಲ. ಒಂದು ಈಗ ಅವರು ನೀವು ಹೇಳಿದ್ರೆ ಹೆಣ್ಮಕ್ಳು ಹತ್ತಿಕೊಂಡ ಕೆಲಸ ಮಾಡಿದ್ರು ಅಲ್ಲಿ ಅಂತ ಹೇಳಿದ್ರೆ ನಿಮ್ಮ ಸಭೆಯಲ್ಲಿ, ಇದ್ದಾಗ ನೀವು ಬಂದಿದ್ದು ಇಲ್ಲಿ ನೀವೇನು ಅನ್ಕೊಂಡು ಬಂದಿದ್ರೆ ಅದಾಗಿಲ್ಲ. ಇಲ್ಲ ನಾನು ಅನ್ಕೊಂಡಿದ್ದು ಆ್ಯಕ್ಚುಲಿ ಹೇಳ್ಬಿಡ್ತೀನಿ. ನಾನು ಅನ್ಕೊಂಡಿದ್ದು ಇವ್ರು ಏನು ಮಾಡ್ತಾರೆ ಕೇಳಿಸ್ಕೊಂಡು ಹೋಗೋಣ. ನಾಗಲಕ್ಷ್ಮಿ ಮೇಡಮ್ ಏನು ಮಾತಾಡ್ತಾರೆ, ಬೀಯಿಂಗ್ ವುಮೆನ್ ಕಮಿಷನರ್, ಅವ್ರು ಏನು ಹೇಳ್ತಾರೆ. ನಾವು ಅವ್ರ ಸಮಸ್ಯೆ ಹೇಳಿದ್ದೀವಿ ಏನೇನಿದೆ ಅಂತ ನಮ್ಮದ್ರಲ್ಲಿ. ಆಮೇಲೆ ಇವರು ಮಾತಾಡಿದ್ದಾರೆ, ಯಾರನ್ನು ಕಳಿಸ್ತಾರೆ. ಫಸ್ಟ್ ಆಫ್ ಆಲ್ ಬರೀ ಹೀರೋಯಿನ್ಗೆ ಮಾತ್ರ ಲೆಟ್ರ್ ಹೋಗಿದೆ ಆ್ಯಕ್ಟರ್ಸ್. ನಾವೆಲ್ಲ ಹೀರೋಯಿನ್ ಅಲ್ಲ, ನಾವು ಟೆಕ್ನಿಷಿಯನ್ ಅಥವಾ ಇನ್ನೊಬ್ಬರು ಡಬ್ಬಿಂಗ್ ಆರ್ಟಿಸ್ಟ್ ಇರ್ಬೋದು, ಇನ್ನೊಬ್ರು ಜೂನಿಯರ್ ಡಾನ್ಸರ್ ಇರ್ಬೋದು. ಹೀರೋಯಿನ್ ಮಾತ್ರ ಸಮಸ್ಯೆನ ಇದು. ಸೊ ಡಸ್ ದಟ್ ಮೀನ್ ಟೆಕ್ನಿಷಿಯನ್ಸ್ ಆಗಿರೋ ಸಮಸ್ಯೆ ಇಲ್ಲ. ನೀವು ಪ್ರೀತಾ ಒಂದು ಕ್ಯಾಮ್ರಾಮನ್ ಇದ್ದಾರೆ, ಅವ್ರನ್ನ ಕರೆಸ್ಬೇಕಾಗಿತ್ತು. ಹೇಳೇ ಇಲ್ಲ, ಬರೀ ಹೀರೋಯಿನ್. ನನಗೆ ಲೆಟ್ರ್ ಬಂದಿಲ್ಲ, ನಾನು ಫೋನ್ ಮಾಡಿ ಕೇಳಿದೆ ಏನು ಕಾಯ್ದು ಅಂತ. ಸೊ ನಾವು ಯಾರೂ ಕನ್ಸಿಡರೇ ಆಗಿಲ್ಲ. ವುಮೆನ್ ಟೆಕ್ನಿಷಿಯನ್ಸ್ ಯಾರೂ ಇಲ್ಲ ಇಲ್ಲಿ ಇವತ್ತವರೆಗೂ. ನಾವು ಇರೋದೇ ಬೆರಳೆಣಿಕೆ ಅಷ್ಟು. ಅವ್ರು ಹೌದು, ಬರೀ ಹೀರೋಯಿನ್ಗೆ ಮಾತ್ರ ಕಿರ್ಕುಳ ಆಗುತ್ತೆ ಅಂದ್ಕೊಂಡಿದ್ದಾರೆ. ಅದು ಆಮೇಲೆ ಕಿರ್ಕುಳ ಆಗದೆ ಇರ್ಬೋದು. ಅಥವಾ ಇಲ್ಲಿ ಬಂದಂಗೆ ಸುಮಾರು ಮಹಿಳೆಯರು ನಮಗೆ ಪ್ರಾಬ್ಲಮೇ ಆಗಿಲ್ಲ, 30 ವರ್ಷದಿಂದ ಇದ್ದೀವಿ ಅಷ್ಟು ನೋಡೇ ಇಲ್ಲ ಸ್ವರ್ಗ ಅನ್ನಂಗೆ ಮಾತಾಡಿದ್ರು. ಗೊತ್ತಿಲ್ಲ ಅವ್ರಿಗೇನು ಪ್ರಾಬ್ಲಮ್. ಅದು ನೋಡೋಣ. ನಮಗಿರೋದೇನು ಆ ಸಭೆಯಲ್ಲಿ ಅವ್ರು ಹೇಳಿದ್ದಾರೆ, ಕಮಿಟಿ ಮಾಡ್ತೀವಿ, ಒಂದು ವಿಚಾರಣೆ ಮಾಡ್ತೀವಿ, ಒಂದು ಸರ್ವೆ ಮಾಡ್ತೀವಿ. ಇದಕ್ಕೆಲ್ಲ ನಾವಿದ್ದೀವಿ. ಮಾಡಿದ್ರು ಇಲ್ವೋ ನಾವು ಹಿಂದೆ ಬೀಳ್ತೀವಿ. ವಿ ಹ್ಯಾವ್ ಟು ಸ್ಟೇ. ದಿಸ್ ಇಸ್ ಅವರ್ ಇಂಟೆನ್ಷನ್. ನಾವಿವತ್ತು ಆಗೋಯ್ತಪ್ಪ ಅಂತ ಹೋಗೋರಲ್ಲ. ಏನಾಗುತ್ತೆ ನೋಡಿಕೊಂಡು ಅದು ಕಮಿಟಿನಲ್ಲೂ ನಾವು ಹೇಳಿದ್ದೇ ಆಗ್ತದೆ. ಅಲ್ಲ ಅದು ಎಷ್ಟು ಜನ ಅಂತ ಅದನ್ನೇ ಮಾತಾಡ್ತಾರೆ. ಮೀಟು ನೀವು ಒಂದು ಸಂಸ್ಥೆ ಮಾಡಿದ್ರೆ ಅದ್ರ ಬಗ್ಗೆ ಒಂದು ಗೌರವ ಅಥವಾ ಇದ್ರ ಬಗ್ಗೆ ನಂಬಿಕೆ ಬಂದರೆ ಬರ್ತಾರೆ ಮಹಿಳೆಯರು. ಬಂದು ಈ ಥರ ಆಗಿತ್ತು, ಶೋಷಣೆ ಆಗಿತ್ತು ಅಥವಾ ಮುಂದಕ್ಕೆ ಆಗಿದ್ರೆ ಆಗಬಾರ್ದು ಅಂತ ನಮ್ಮ ಆಸೆ ಅಷ್ಟೇ. ಖಂಡಿತ ಅದೊಂದೇ ನಮ್ಮ ಇಂಟೆನ್ಷನ್. ಇದು ಮಾಡಿದ್ದೆ ನಾವು 7 ವರ್ಷದಿಂದ ಇದ್ರೊಳಗೆ ಇದ್ದೇ ಇದ್ದೀವಿ, ಇದು ಸಂಸ್ಥೆಯಲ್ಲಿ ಇದ್ದೀವಿ, ಮಾಡ್ತಾನೆ ಇದ್ದೀವಿ. ಅದು ಕಾನ್ಫಿಡೆನ್ಷಿಯಲ್ ಮಾಡ್ತೀವಿ. ಅಲ್ಲೂ ನೋಡ್ತೀವಿ, ಅಲ್ಲಿ ಪಾಶ್ ಆಗಲ್ಲಪ್ಪ. ಯಾಕಂದರೆ ಅದು ಇಂಡಸ್ಟ್ರಿ ಅಲ್ಲ. ನಮ್ಮದು ಪಾಶ್ ಕಮಿಟಿ ಅಂತ ಹೆಸರಿಡೋಕ್ಕಾಗಲ್ಲ. ನಾವೇನೇ ಕಮಿಟಿ ಹೇಳಿದ್ರೆ ಅದೇ ಆಗಬೇಕು ಕೊನೆಗೆ. ನಿಮಗೆ ಹೇಮ ಕಮಿಟಿ ತರನೇ ಕಮಿಟಿ ಆಗಬೇಕು. ಹೌದು, ಪಾಸ್ ಕಮಿಟಿ ಬೇಡ ಆಗಲ್ಲ. ಆಗಂಗಿದ್ರೆ ನೋಡೋಣ ಯಾರ್ಯಾರು ಮಾಡ್ತಾರೆ. ಹೌದು. ಬಟ್ ನಿಮಗೆ ಹೇಮ ಕಮಿಟಿ ತರನೇ ಒಂದು ಕಮಿಟಿ ಬೇಕು. ಒಂದು ಕಮಿಟಿ ಇದ್ದರೆ ಚೆನ್ನಾಗಿರುತ್ತೆ. ಮುಂದೆ ನೋಡಿ ಎಷ್ಟು ಜನ ಮಲಯಾಳಂ ಹೆಂಗಸರು ಆಚೆ ಬಂದರು, ಅದು ಇಲ್ಲೇ ಇಲ್ಲ ಇವಾಗ ಬಂದರು ಅಂತ. ಹಾಗಲ್ಲ. 10 ವರ್ಷದಿಂದ ನಮಗೆ ಧೈರ್ಯ ಇಲ್ಲದೆ ಇರ್ಬೋದು. ನನಗೆ ಏನೋ ಆಗಿದ್ರೆ ನಮ್ಗೆ ಧೈರ್ಯ ಇಲ್ಲದೆ ಇರ್ಬೋದು. ಬೇಡಪ್ಪ ಏನಕ್ಕೆ ಅಂತ ನಮ್ಗೆ ಅದು ಎದೆ ಹೇಳಿದ್ದು. ನಾವು ಚಿಕ್ಕವರಿಂದ ನಮಗೆ ಬೆಳೆತಿರೋ ರೀತಿ ಅದು. ಏನು ಮಾತಾಡಬೇಡ ಬಿಡು, ಇಷ್ಟು ನಾನು ಧೈರ್ಯವಾಗಿ ಮಾತಾಡಿಕೊಂಡು ನಾನೊಂದು ಹೋರಾಟದ ಒಂದು ಫ್ಯಾಮಿಲಿಯಿಂದ ಬಂದೇನೆ ಹೇಳಿದ್ರೆ ನನಗೂ ಒಂಥರ ಅನಿಸುತ್ತೆ. ಬೇಡಪ್ಪ ಏನು ಹೇಳೋದು ಬಿಟ್ಟಾಗ ಮುಂದಕ್ಕೆ ಹೋಗೋಣ, ಕೆಲಸ ಮಾಡೋಣ. ಸೊ ನಾವು ಬರ್ತಿರ್ತೀವೆಲ್ಲ ಅದನ್ನು ತಲೆಯಲ್ಲಿ ಇದ್ರೂ ನಮಗೆ ಬದುಕಿರೋರ್ಗೂ ನಮಗೆ ಕಾಡುತ್ತೆ ಏನಾರು ಆಗಿದೆ. ಇಲ್ಲ ಚೇತನ್ನೇ ನಾವು ಅವ್ರ ಮಹಿಳೆ ಪ್ರೆಸೆಂಟೇಷನ್ ನೀವು ಹೋಗಿ ಅಂತಲೇ ಹೇಳಿದ್ರು. ನಾನು ಯಾವಾಗಲೂ ಮಾತಾಡೋದು ಚೆನ್ನಾಗಿರಲ್ಲ, ನೀವು ಹೋಗಿ, ವಿಚ್ ಇಸ್ ವೆರಿ ಗುಡ್. ಕರೆಕ್ಟ್. ಯಾಕಂದ್ರೆ ನಾನು US ಅಲ್ಲಿ ಇದ್ದೆ ಅವಾಗ, ನಾನು ಇರಲಿಲ್ಲ. ಸೊ ಅವಾಗ ಹೊರಡ್ರು ಅವರು. ಇಲ್ಲಿ ಮಹಿಳೆಯರು ಬಂದು ಮಾತಾಡಬೇಕು, ಅವ್ರ ಧ್ವನಿ ಕೇಳಬೇಕು. ಬಟ್ ಆ ಉದ್ದೇಶ ಆಗಿಲ್ಲ ಇಲ್ಲಿ. ಒಂದು ಕ್ವಶನ್, ಮಲಯಾಳಮಲ್ಲಿ ಜಸ್ಟಿಸ್ ಹೇಮಾ ಕಮಿಟಿ ಅದನ್ನ ಮಾಡೋದಕ್ಕೆ ಕಾನ್ಸ್ಟಿಟ್ಯೂಟ್ ಮಾಡೋದಕ್ಕೆ ರೀಸನ್ ಏನಂತಂದ್ರೆ ಇಟ್ ವಾಸ್ ಡೆಲಿಬ್ರೇಟೆಡ್ ಬೈ ಕೋರ್ಟ್ 2017ರಲ್ಲಿ. 2019ರಲ್ಲಿ ಅವರು ರಿಪೋರ್ಟ್ ಕೊಟ್ಟಿದ್ರು. ಅದಾಗಿ 5 ವರ್ಷ ಆದ್ಮೇಲೆ ಅದನ್ನ ಬಿಡುಗಡೆ ಮಾಡಿದ್ರು ಅಲ್ವಾ. ಸೊ ಕೋರ್ಟ್ ಅಕಸ್ಮಾತ್ ವಾಶ್ ಕಮಿಟಿ ಬೇಡ,
ಜಸ್ಟಿಸ್ ಒಬ್ರು ನಿವೃತ್ತ ನ್ಯಾಯಮೂರ್ತಿ ಅವ್ರ ಕಡೆಯಿಂದಲೇ ಕಮಿಟಿ ಮಾಡಬೇಕು ಅನ್ನೋದಾದ್ರೆ ನೀವು ಸಹ ಫೈಲ್ ಕಡೆಯಿಂದ ಅಥವಾ ನಿರ್ದೇಶಕರಿಗೆ ಕೋರ್ಟ್ ಮೆಟ್ಲು ಹೋಗ್ತೀರಾ? ಖಂಡಿತ ಹೋಗಲೇಬೇಕಾಗತ್ತಲ್ಲ, ಯಾಕಂದರೆ ಅದು ಒಂದು ಪರಿಪೂರ್ಣವಾಗಿ ಒಂದು ಎಂಡ್ ರಿಸಲ್ಟ್ ಆಗಬೇಕು. ನಮಗೇನು ಒಂದು ಕಮಿಟಿ ಆಗಬೇಕು, ಒಂದು ಏನೇ ಆಗಿಲ್ಲ ಹಿಂದೆ ಏನೂ ಆಗೇ ಇಲ್ಲ ಅಂತ ಇದ್ದಾರೆ, ಓಕೆ ಲೆಟ್ಸ್ ಟೇಕ್ ದ್ಯಾಟ್. ಮುಂದೆ ಅಟ್ಲೀಸ್ಟ್ ಬಂದ ಪೀಳಿಗೆಯವರಿಗೆ ಏನೂ ಆಗಬಾರ್ದು, ಒಂದು ಸುರಕ್ಷಿತವಾಗಿರಲಿ, ಫೆಸಿಲಿಟೀಸ್ ಸಿಗಲಿ, ಈಕ್ವಾಲಿಟಿ ಸಿಗಲಿ ಅಂತ ಮಾತಾಡ್ತಾರೆ. ಸೊ ಅಕಸ್ಮಾತ್ ಆ ಥರ ಒಂದು ನಿವೃತ್ತ ನ್ಯಾಯಮೂರ್ತಿ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಆಗಿಲ್ಲ ಕನ್ನಡ ಚಿತ್ರರಂಗದಲ್ಲಿ ಅಂದರೆ ಫೈಲ್ ವತಿಯಿಂದ ಕೋರ್ಟ್ ಹೋಗೋದು ಪಕ್ಕಾನ? ನಾವು ಅದನ್ನು ಡಿಸ್ಕಸ್ ಮಾಡಿ ಹೇಳ್ತೀವಿ. ಬಟ್ ಫೈನಲಿ ಅಟ್ಲೀಸ್ಟ್ ರೈಟ್ ನಾವು ಹೇಳಿದ್ದಾರೆ ಮಾಡ್ತೀವಿ ಅಂತ. ನಾಗಲಕ್ಷ್ಮಿ ಮೇಡಮು ಹೇಳಿದ್ದಾರೆ ನಿವೃತ್ತಿ ಜಡ್ಜ್ ಆಗಬೇಕು, ಮಾಡಬೇಕು ಅಂತ. ನೋಡೋಣ. ನಾವು ಜಂಪ್ ದ ಗನ್ ಮಾಡಿ ನಾವು ಹೋಗಿ ಥೆಟನ್ ಮಾಡೋಕ್ಕಲ್ಲ ಇಲ್ಲಿರೋದು. ನಾವು ಬಂದು ನೀವು ಮಾಡಿದ್ರೆ ನಾವು ಹಿಂಗೆ ಮಾಡ್ತೀವಿ ಅಂತ ಹೇಳೋಕ್ಕಲ್ಲ ಇರೋದು. ಒಟ್ಟಿಗೆ ಒಂದು ಮಹಿಳೆಯರಿಗೆ ಒಂದು ಸುರಕ್ಷಿತ ಜಾಗ ಸೃಷ್ಟಿ ಮಾಡೋಣ ಅಂತೀವಿ. ನಿಮ್ಮ ಇನ್ನು ಕಮಿಟಿ ರಚನೆ ಆಗಬೇಕು ಅಂತ ಪೂರಕ ಎಂಬಂತೆ ಈಗ ಮುನಿರತ್ನ ಅವರು ಹೆಣ್ಣು ಬೇರೆ ಮತ್ತೆ ಮೇಡಮ್ ಅವರು ಹೆಣ್ಮಕ್ಳ ಮೇಲೆ ನಿಂದನೆ ಮಾಡಿರುವಂತದ್ದು ಅವರು. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀನಿ ಅಂತಂದ್ರೆ ಬೇರೆ ಅಲ್ಲ, ನೀವು ಮುನಿರತ್ನ ಅವರು ಕೂಡ ಕನ್ನಡ ಚಿತ್ರರಂಗದ ನಿರ್ಮಾಪಕರು. ಇವತ್ತು ನಿರ್ಮಾಪಕರು ಕೆಲವರು ನಿಮ್ಮನ್ನ ಲೈಕ್ ಬೇಡ ಅಂತ ಹೇಳ್ತಿರೋದು ಕೂಡ ಅವರೇ. ಸೊ ಏನ್ ನಿಮ್ಮ ಅಭಿಪ್ರಾಯ? ನೀವು ಕೂಡ ಆಡಿಯೋನ ಕೇಳಿಸ್ಕೊಂಡಿರ್ತೀರಾ ಅಂತ ಅನ್ಸುತ್ತೆ, ಅದು ಯಾವ ರೀತಿ ಹೆಣ್ಮಕ್ಳ ಮೇಲೆ ಅವ್ಯಾಚ್ಯ ಶಬ್ದಗಳಿಂದ ಅವ್ರು ನಿಂದಿಸ್ತಾರೆ ಅಂತ. ಸೊ ನಿಮ್ಮ ಒಪಿನಿಯನ್? ಅದು ಐ ಥಿಂಕ್ ಲೀಗಲ್ ಆ್ಯಕ್ಷನ್ ಇಸ್ ಆಲ್ರೆಡಿ ಟೇಕಿಂಗ್ ಪ್ಲೇಸ್. ಅವ್ರಿಗೆ ಬಿಡ್ತೀನಿ ನಾನು. ಬಟ್ ಯಾರೇ ಒಂದು ಅವ್ರ ಪ್ರೊಡ್ಯೂಸರ್ ಆಗಲಿ ಏನಾರಾಗಲಿ, ಒಂದು ರಾಜಕೀಯದವರಾಗಲಿ ಯಾರೇ ಆಗಲಿ, ಒಂದು ಮಹಿಳೆಯರ ಬಗ್ಗೆ ಅಷ್ಟು ಕೀಳುವಾಗಿ ಮಾತಾಡಿದ್ರೆ ಖಂಡಿತ ನಾವು ಒಂದು ಆ್ಯಕ್ಷನ್ ತೊಗೊಳ್ಳೇಬೇಕು. ಅವ್ರಿಗೆ ನಾವು ಕೇಸ್ ಹಾಕಬೇಕು. ಅವ್ರು ಆ್ಯಕ್ಚುಲಿ ಮಹಿಳೆಯವ್ರು ಕೇಸ್ ಹಾಕಬೇಕು, ಮುಂದೆ ಒರೆಸ್ಬೇಕು. ಆ ಧೈರ್ಯ ತುಂಬಕ್ಕೆ ನಾವು ಫೈರ್ ಅಂತ ಮಾಡ್ತಾ ಇರೋದು. ಯಾಕಂದರೆ ಆ ಧೈರ್ಯವಿಲ್ದಂಗೆ ಆಗಿದೆ. ಒಂದು ಆರ್ಗನೈಸೇಷನ್ ಆಗಿ ಇವಾಗ ನಿಮಗೆ ಏನಾರ ಬಂದರೆ ಎಲ್ಲಿ ಹೋಗಿ ಕಂಪ್ಲೇಂಟ್ ಮಾಡ್ತೀರಾ? ಇಲ್ಲಿ ಬಂದರೆ ಒಂದು ಚೇಂಬರ್ ಅಂತಿದೆ, ಅಲ್ಲಲ್ಲೇ ಮುಖ್ಯ ಕಾಂಪ್ರಮೈಸ್ ಮಾಡ್ತಾರೆ. ಕಾಂಪ್ರಮೈಸ್ ಇಸ್ ನಾಟ್ ದ ಪ್ರಾಬ್ಲಮ್, ಇಸ್ ನಾಟ್ ದ ಸೊಲ್ಯೂಷನ್ ಶುಡ್ ಬಿ ಒಂದು ಮಹಿಳೆಗೆ ಒಂದು ಅರ್ಥಪೂರ್ಣವಾದ ಒಂದು ಸೊಲ್ಯೂಷನ್ ಸಿಗಬೇಕು. ಅವಳು ಮುಂದೆ ಧೈರ್ಯವಾಗಿ ನಡಿಬೇಕು. ಅದು ನಮ್ಮ. ಥ್ಯಾಂಕ್ ಯು ಸೋ ಮಚ್. ನೀವು ಇವತ್ತು ಒಂದು ಸಭೆ ಆಯ್ತು, ನೀವು ಏನ್ ಅನ್ಕೊಂಡಿದ್ರಿ ಅದಕ್ಕೆ ತಕ್ಕಂತೆ ಇವತ್ತು ಸಭೆ ಆಯ್ತು ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಸೊ ನೀವು ಹೇಳ್ಬೇಕೀಗ ಇವತ್ತಿನ ಸಭೆ ನಿರ್ಧಾರ ನಿಮಗೆ ಅಸಮಾಧಾನ ತಂದುಕೊಡ್ತಾ ಇದ್ರೆ ಸರಿ ಇದೆ, ಇವರು ಕಾಸ್ಟ್ ಕಮಿಟಿ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಅದೇ ಆಗಲಿ ಅಂತ ನಿಮ್ಗೆ ಅನ್ನಿಸ್ತಾ ಹೇಳಿ. ಸೊ ಒಂದು ಸಮಾಧಾನದ ವಿಚಾರ ಏನು ಅಂತಂದ್ರೆ ಹೌದು. ಸೊ ಒಂದು ಸಮಾಧಾನದ ವಿಚಾರ ಏನು ಅಂತಂದರೆ, ಈ ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಆ್ಯಕ್ಟ್ ಇದು ಇಲ್ಲಿವರೆಗೂ ನಾವು ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿನ ನಾವು ಒಂದು ವರ್ಕ್ ಪ್ಲೇಸ್ ಅಂತ ನಾವು ಕನ್ಸಿಡರ್ ಮಾಡಿಲ್ಲ ಅಂತ, ಪಾಶ್ ಅಂತ ಬಂದಿರಲಿಲ್ಲ. ಬಟ್ ಇವತ್ತು ಇಷ್ಟೆಲ್ಲ ಮಾತಾಡಿದ್ಮೇಲೆ ಮೇಡಮ್ ಅವ್ರು ಹೇಳಿದ್ರು ಗೆಜೆಟಲ್ಲೇ ಇದೆ, ಇದು ಕಾನೂನಿದು. ಸೊ ಇದಾಗಲೇಬೇಕು. ಅದು ಕಮಿಟಿ ಅವ್ರು ನಮ್ಮ ಚೇಂಬರ್ ಅವ್ರು ಮಾಡಬೇಕು ಅಫ್ಕೋರ್ಸ್. ಸೊ ಇನ್ನು 15 ಡೇಸಲ್ಲಿ ಗೊತ್ತಾಗುತ್ತೆ. 15 ಡೇಸ್ ಒಳಗಡೆ ನಾವು ಮಾಡಿದ್ರೆ ಯಾಕೆ ಮಾಡ್ತೀವಿ, ಇಲ್ಲ ಅಂದರೆ ಯಾಕೆ ಅಂತ. ಸಭೆಯ ಮಧ್ಯದಲ್ಲಿ ನೀವು ಕೂಡ ಮಾತಾಡಿದ್ರಿ. ಆ ಟೈಮಲ್ಲಿ ನಿಮ್ಮನ್ನ ಮಾತಿಂದ ಹಿಂದೆ ಹಾಕುವಂತ ಪ್ರಯತ್ನ ನಡೀಲಿ. ಯಾಕಂದ್ರೆ ನಮಗೆ ವಿಜುವಲ್ ನಿಮ್ಮನ್ನ ಮಾತಾಡೋದಕ್ಕೆ ಬಿಡ್ಲಿಲ್ಲ. ಸೊ ಏನು ಹೌದಾ ಅಲ್ವಾ? ಸೊ ಒಂದು ಏನಂತಂದ್ರೆ ಇವತ್ತಿನ ಸಭೆಯಲ್ಲಿ ವಿಮೆನ್ಸ್ ಕಮಿಷನ್ ಅಂತಾನೆ ಬಂದಾಗ ಅವ್ರು ಬಂದಿರೋದೇ ಮಹಿಳಾ ಇಶ್ಯೂಸ್ನ ನಾವು ಕೇಳಬೇಕು ಅಂತ. ಸೊ ಇಲ್ಲಿ ಗಂಡಸರನ್ನ ನಾವು ಕನ್ಸಿಡರ್ ಮಾಡಿಲ್ಲ ಅಂತಲ್ಲ. ದಿಸ್ ಇಸ್ ಅಬೌಟ್ ವಿಮೆನ್ಸ್ ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಬಗ್ಗೆನೇ ನಾವು ಮಾತಾಡ್ತಾ ಇದ್ದೀವಿ ಅಂತ ನಾವು ಬಂದಿರೋದು. ಸೊ ಅವರು ಕೂಡ ಅದನ್ನೇ ಅವರೇ ಸ್ವ ಇಚ್ಛೆಯಿಂದ ಇದು ಏನಾಗ್ತಿದೆ ನಾವು ಸರ್ವೆ ಮಾಡ್ತೀವಿ ಅಂತ ಬಂದಿರೋದು ಮೇಡಮ್ ಅವರು. ಸೊ ಆ ಥರ ಆದಾಗ ಬಿಗಿನಿಂಗಲ್ಲಿ ಇದೆಲ್ಲ ಏನೂ ಇಲ್ಲ, ನಾವು 50 ವರ್ಷದಿಂದ ಇದ್ದೀವಿ, 40 ವರ್ಷದಿಂದ ಇದ್ದೀವಿ, ಗುಡ್, ನಿಮಗೇನೂ ಆಗಿಲ್ವಾ, ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಯು. ಬಟ್ ನಮಗೇನೂ ಆಗಿಲ್ವಾ ಆ ಥರ ನನಗಾಗಿದೆ. ನಾನು ಅದ್ರ ಬಗ್ಗೆ ಓಪನ್ ಆಗು ಮಾತಾಡಿದ್ದೀನಿ. ಇವತ್ತು ಎಷ್ಟೇ ಅಪೋಸಿಷನ್ ಇದ್ದರೂ ಕೂಡ ಲಾಸ್ಟಲ್ಲಿ ಐ ಡಿಡ್ ಸ್ಪೀಕ್. ನಾನು ಮಾತಾಡಿದಾಗ ಅವ್ರಿಗೆ ಹೇಳಿದ್ದೀನಿ ಏನಂತಂದರೆ, ಸೆನ್ಸಿಟೈಸೇಷನ್. ಎಷ್ಟೋ ಸಲ ನಮಗೆ ಅಬ್ಯೂಸ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ, ಪ್ರೊಫೆಷ್ನಲ್ ಯಾವುದು ಅನ್ಪ್ರೊಫೆಷ್ನಲ್ ಯಾವುದು ಅಂತಲೂ ಗೊತ್ತಿಲ್ಲ. ಎಲ್ಲರೂ ಹಿಂಗೆ ಇರ್ತಾರೆ ಬಿಡು ಅಂತ. ನಾವು ಯಾಕೆ ಸಹಿಸ್ಕೋಬೇಕು ಎಲ್ಲರೂ ಹಿಂಗೆ ಇರ್ತಾರೆ ಅನ್ನೋದನ್ನು? ಬೇರೆ ಇಂಡಸ್ಟ್ರಿಯಲ್ಲಿ ಸಹಿಸ್ಕೊತಾರಾ ಯಾರಾದರೂ? ಎಲ್ಲರಿಗೂ ಒಂದು ಬಾಡಿ ಅಂತ ಇದೆ, ಎಲ್ಲಾದರೂ ಹೋಗ್ಬಿಟ್ಟು ಅದನ್ನು ಕಂಪ್ಲೇಂಟ್ ಮಾಡ್ಬೋದು. ನಮಗಿರಲಿಲ್ಲ. ಸೊ ಅದಕ್ಕೋಸ್ಕರ ನಾವು ಇಂಡಿಪೆಂಡೆಂಟ್ ಬಾಡಿ ಕೇಳಿದ್ದು. ಬಿಕಾಸ್ ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿಯನ್ನು ಅವರು ವರ್ಕ್ ಪ್ಲೇಸ್ ಅಂತ ಪರಿಗಣಿಸದೇ ಇದ್ದಾಗ ನಮಗೆ ಪಾಶ್ ಬಂದಿರಲಿಲ್ಲ.
ಅದಕ್ಕೆ ನಾವು ಫೈರಿಂದ ಹೋಗಿದ್ದು. ಸೊ ಇಲ್ಲಿ ತನಕ ಇದು ಬಂದಿದೆ ಅಂದ್ರೆ ನನ್ನ ಮಟ್ಟಿಗೆ ಇದು ಗೆಲುವೆ. ಬಿಕಾಸ್ CM ಅವ್ರ ತನಕ ಹೋಗಿ ಅದು ಅಷ್ಟು ಸದ್ದು ಮಾಡಿ ಅವ್ರು ಅದನ್ನು ಎಚ್ಚರಿಕೆ ತಗೊಳ್ಳೋದಕ್ಕೋಸ್ಕರ ಬಂದಿರೋದು ನನ್ನ ಪ್ರಕಾರ ದೊಡ್ಡ. ನೀವು ಒಂದಷ್ಟು ಕಂಪ್ಲೇಂಟ್ಸ್ಗಳನ್ನ ಕೊಟ್ಟಿರಿ, ಅದಕ್ಕೆ ಯಾವುದೋ ಉತ್ತರನೂ ಸಿಕ್ಕಿರಲಿಲ್ಲ, ಏನೋ ಅದಕ್ಕೆ ಸಮಾಧಾನ ಆಗೋದಿಲ್ಲ, ಇನ್ನೂ ಆಗಲಿಲ್ಲ. ಸೊ ಇವಾಗ ಅದನ್ನೇ ಅವ್ರು ಹೇಳ್ತಾ ಇರೋದು, ನಾವು ಇಂಟರ್ನಲ್ ನಾವು ಆಂತರಿಕ ಸಮಸ್ಯೆಗಳು ನಾವು ಇಲ್ಲಿ ಮಾಡ್ತೀವಿ. ಇಲ್ಲ ಆಗದೆ ಇರೋದಕ್ಕೆ ಒಂದು ಸಿಂಪಲ್ ಚೆಕ್ ಬೌನ್ಸ್ ಕೇಸ್ಗೆ ನಾನು ಇಲ್ಲಿ ಬಂದಿದ್ದಾಗ ನಂಗೆ ಏನೂ ಹೆಲ್ಪ್ ಸಿಗಲಿಲ್ಲ. ಅಂದರೆ ಅವ್ರು ಒಂದ್ಸಲ ಫೋನ್ ಮಾಡಿದ್ರು ನಿರ್ಮಾಪಕರಿಗೆ ಅಷ್ಟೇ. ಸಾರಿ, ಓಕೆ. ಸೊ ಇಂಥ ಒಂದು ಚಿಕ್ಕ ಅಮೌಂಟ್ದು ಕೇಸಸ್ಸೇ ಸಾಲ್ವ್ ಆಗದೆ ಇದ್ದಾಗ ಪಟ್ಟಭದ್ರ ಹಿತಾಸಕ್ತಿಗಳು ತುಂಬ ಇದ್ದಾವೆ. ಸೊ ಇವತ್ತು ನಾನು ನಿಂತ್ಕೊಂಡು ಮಾತಾಡಬೇಕಾದ್ರೆ ಇಲ್ಲಿಂದ ಸಾರಾ ಗೋವಿಂದವರು ನೀನು ಕುತ್ಕೊಮ್ಮ, ನೀನು ಫೈರಿಂದ ಬಂದಿದ್ಯಾ. ನಾನು ಫೈರಿಂದಾನೇ ಬಂದಿರಲಿ, ನಾನು ಎಲ್ಲಿಂದಾದ್ರೂ ಬಂದಿರಲಿ, ನಾನು ನಿಜಾನೇ ತಾನೇ ಹೇಳ್ತಾ ಇರೋದು. ನನಗೆ ವಾಯ್ಸೇ ಕೊಡ್ತಾ ಇಲ್ಲ ಅಂತಂದರೆ ಹೀಗೆ ತಾನೇ ಅವ್ರು ಮಾಡೋದು ಯಾವಾಗಲೂ. ಸೊ ನಮ್ಗೆ ಹೇಗೆ ನಂಬಿಕೆ ಬರುತ್ತೆ ದಟ್ ನಾವು ಬಂದ್ರೂ ಇಲ್ಲಿ ಸೇಫಾಗಿ ಇವ್ರು ಕೇಳಿಸ್ಕೊತಾರೆ. ಇದೆಲ್ಲ ಏನಿಲ್ಲ, ಗಂಡಸರು ಹೇಳ್ತಾ ಇದ್ದಾರೆ ಇದೆಲ್ಲ ಏನೂ ಇಲ್ಲ ಅಂತ. ಹೌದಾ? ಈಗ ಒಂದು ಮಾತೇಳಿರಲ್ಲ, ಇಂಡಸ್ಟ್ರಿಯಲ್ ಇದೆ ಸಮಸ್ಯೆ, ಅದಕ್ಕೋಸ್ಕರ ಇದೆಯಾ ಅಂತ ದಯವಿಟ್ಟು ಕೇಳ್ಬೇಡಿ. ಇದೆ, ಡೆಫಿನೆಟ್ಲಿ ಇದೆ. ಅದು ಚಿಕ್ಕ ವಿಷಯಗಳಲ್ಲೂ ಇದೆ. ನಾನು ಅದನ್ನೇ ಹೇಳ್ತಾ ಇರೋದು. ಎಕ್ಸ್ಪ್ಲಾಯಿಟೇಷನ್ ಅಂತಂದ್ರೆ ಅಸಾಲ್ಟ್ ಆಗೋ ತನಕ ವೇಟ್ ಮಾಡಬೇಕಾಗಿಲ್ಲ. ಚಿಕ್ಕ ವಿಷಯಗಳಲ್ಲೂ ಇದೆ. ಒಂದು ಸೀನ್ ಮಾಡಬೇಕಾದ್ರೆ ಒಂದು ಆಪರ್ಚುನಿಟಿ ತಗೊಂಡು ಕೆಟ್ಟದಾಗ ಮುಟ್ಟೋದ್ರಿಂದ ಹಿಡಿದು, ಕೆಟ್ಟದಾಗ ಮಾತಾಡೋದ್ರಿಂದ, ವಲ್ಗರ್ ವರ್ಡ್ಸ್ ಹೇಳೋದ್ರಿಂದ ಹಿಡಿದು ಇದೆಲ್ಲ ನಾನೇ ನೋಡಿದ್ದೀನಿ. ನೀವು ಪ್ರೂಫ್ ಕೇಳಿದ್ರೆ ಐ ವಿಲ್ ಟೆಲ್ ಯು. ನನಗೇನು ಭಯ ಇಲ್ಲ. ನಾಳೆ ಕಮಿಟಿ ಮಾಡಿದ್ರೆ ಅನಾನಿಮಸ್ ಆಗೂ ಇರಬೇಕಾಗಿಲ್ಲ. ಐ ಆಮ್ ಹ್ಯಾಪಿ ಟು ಟೆಲ್. ನನಗೆ ಹೇಗಿದ್ರು ಐ ನೋ ದ್ಯಾಟ್ ಒಬ್ಬರು ಒಂದು ಸ್ಟೆಪ್ ಧೈರ್ಯ ತಗೊಂಡ್ರೆ ಇವತ್ತು ಅಟ್ಲೀಸ್ಟ್ ಮುಂದೆ ಹೆಣ್ಮಕ್ಳಿಗೆ ಎಕ್ಸ್ಪ್ಲಾಟೇಷನ್ ಕಮ್ಮಿ ಆಗ್ಬೋದು ಅನ್ನೋದಷ್ಟೇ ನನಗೆ ಆಸೆ. ಆಲ್ರೆಡಿ ನಾನು ಅಬ್ಯೂಸ್ ಅಂತಂದ್ರೆ ಹೆರಾಸ್ ಮಾಡಿದ್ದಾರೆ. ನೀವು ಹೇಳ್ತಾ ಇದ್ರಿ ಇದು ಇನ್ವೆಸ್ಟ್ ಮಾಡ್ಬೇಕಾದ್ರೆ ನಟಿಯರಿಗೆ ನಾವು ಇಷ್ಟು ಅಮೌಂಟ್ ಅಂತ ಹಾಕ್ತೀವಿ ಅಂತ, ನಟರಿಗೆ ಹಾಕಲ್ವಾ ಅನ್ನೋದು ನಿಮ್ಮ ಪ್ರಶ್ನೆ ಆಗಿದೆ. ಸೊ ಅದು ಮೇಡಮ್ ಅವ್ರು ಮಾತಾಡ್ತಾ ಇದ್ರು ಅಲ್ಲಿ. ಸೊ ಅವ್ರು ಹೇಳಿದ್ರು ಏನಂತಂದ್ರೆ ನಾವು ಹುಡುಗಿರಿಗೆ ಎಷ್ಟು ಖರ್ಚು ಮಾಡ್ತಾರೆ ಗೊತ್ತಾ ನಿರ್ಮಾಪಕರು. ಸೊ ಒಂದು ಸೀನಿಯರ್ ಆಕ್ಟ್ರೆಸ್ ಹೇಳಿದ್ರು ಏನಂತಂದ್ರೆ ದಟ್ ಅವರು ಆಬ್ವಿಯಸ್ಲಿ ಅವರು ಕಮಿಟಿ ಎಲ್ಲ ಬೇಕಾಗಿಲ್ಲ, ಯಾಕಂದ್ರೆ ಬೈಲಾಸಲ್ಲಿ ಇಲ್ಲ ಅದೆಲ್ಲ. ಓಕೆ ಫೈನ್, ನಿಮ್ಮ ಟೆಕ್ನಿಕಲ್ ಇಶ್ಯೂಸ್ ಏನಿದೆ ಅದೆಲ್ಲ ಫೈನ್. ಆದರೆ ಒಬ್ರು ನೋವನ್ನು ಹೇಳ್ಕೊಳ್ಳೋವಾಗ ನೀವು ಅದನ್ನು ಕೂಡ ತಿಳ್ಕೊಳ್ಳೋದಕ್ಕೆ ನೀವೆಲ್ಲಾನು ನೀವು ನಾನು ಬರೀ ಹಿಂಗೆ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಅವರು ಮಾತು ಎಷ್ಟು ನಿಜ ಇದೆ ಸುಳ್ಳಿದೆ ಅಂತ ಅದ್ರಲ್ಲಿ ಕೇಳೋದ್ರಲ್ಲಿ ಅರ್ಥ ಇಲ್ಲ. ಸೊ ಅವ್ರು ಹೇಳಿದ್ರು ಹೆಣ್ಮಕ್ಳ ಮೇಲೆ ಎಷ್ಟೊಂದು ಖರ್ಚು ಮಾಡ್ತಾರೆ ನಿರ್ಮಾಪಕರು, ಹಾಗಾದರೆ ಬರೀ ಹೀರೋಗಳ ಮೇಲೆ ಮಾತ್ರ ಮಾಡಬೇಕಾ? ಸೊ ಸ್ಟಾರ್ಸ್ಗಳ ಮೇಲೆ ಮಾತ್ರ ಮಾಡಬೇಕಾ? ಹಾಗಾದರೆ ಹೆಣ್ಮಕ್ಳ ಮೇಲೆ ನೀವು ಒಂದು ಸ್ವಲ್ಪ ಅವ್ರಿಗೊಂದು ಗೌರವ ಕೊಟ್ಟರೆ ಏನು ನಾವೆಲ್ಲ ದೊಡ್ಡ ಬಂಗ್ಲೇಸನ್ನು ಕಟ್ಬಿಟ್ಟಿದ್ದೀವಾ? ಇಲ್ಲ, ಇಟ್ಸ್ ನಾಟ್ ಲೈಕ್ ದ್ಯಾಟ್. ಬಟ್ ಹಾಗಂತ ಹೇಳಿದ ಮಾತ್ರಕ್ಕೆ ನನಗೇನು ಗೌರವ ಇಲ್ಲ ಅಂತಲ್ಲ. ಅಥವಾ ನಾವು ನಮಗೆ ನೋವಿದೆ ಸರ್ ಇದನ್ನು ಕೇಳಿಸ್ಕೊಳ್ಳಿ ಅಂತ ನಾವು ಇನ್ನೂ ಜೋರಾಗಿ ನಾವು ಕೇಳಿದಾಗ ನಾವು ಇಂಡಸ್ಟ್ರಿ ಆಪೋಸಿಟ್ ಇದ್ದೀವಿ ಅಂತ ಅಲ್ಲ. ಸೊ ಎಲ್ಲ ಪ್ರೊಡ್ಯೂಸರ್ಸು ಇಲ್ಲಮ್ಮ ನೀನು ಕೂತ್ಕೊ ಅಂತ ಹೇಳಿದ್ರೆ ನಾನು ಕೂತ್ಕೊಳ್ಳಲ್ಲ. ನೀವು ಇಲ್ಲಿ ಜಾಗ ಕೊಡಲ್ವಾ? ನನಗೆ ಗೊತ್ತು ನಾನು ಎಲ್ಲಿ ಜಾಗ ಮಾಡ್ಕೊಂಡು ಮಾತಾಡಬೇಕು ಅಂತ. ಇರೋದಕ್ಕೆ ತಾನೇ ಹೇಳ್ತಾ ಇರೋದು. ಇನ್ಫ್ಯಾಕ್ಟ್ ನಾವಿನ್ನೂ ಸೇಫ್ಟಿ ಕೇಳ್ತಾ ಇದ್ದೀವಿ ಅಷ್ಟೇ. ನಮ್ಗೆ ಯಾರ್ದು ತೇಜೋವಧೆ ಮಾಡ್ಬೇಕಂತ ಏನಿಲ್ಲ. ಈಗ ಫೈರ್ ಸಂಸ್ಥೆಯಲ್ಲಿ ನೀವು ಶ್ರುತಿ ಹರಿಹರನ್ ಅವರ ಹೆಸರು ಕೇಳಿ ಬರ್ತಾರೆ, ಅವರು ಮುಖ್ಯವಾಗಿ ಹೇಳಿರುವಂತದ್ದು. ಅದು ಬಿಟ್ಟು ಉಳಿದ ನಟಿಯರು, ಈಗಿನ ನಟಿಯರು ಆ ಫೈರ್ ಸಂಸ್ಥೆ ಮೂಲಕ ಏನಾದ್ರೂ ಹೇಳಿದ್ದಾರೆ? ಯಾಕಂದ್ರೆ ಅವ್ರು ಯಾರು ಮುಂದೆ ಬಂದು ಇವಾಗ ಮಾತಾಡಿಲ್ಲ. ಸೊ ನಿಮ್ಮ ಫೈರ್ ಸಂಸ್ಥೆಗೆ ಕಮಿಟಿಯಲ್ಲಿ ಯಾರಾದ್ರೂ ಧ್ವನಿ ಎತ್ತಿದ್ದಾರೆ? ಅದು ಜೊತೆಗೆ 150 ಜನಕ್ಕೂ ಹೆಚ್ಚು ಸಹಿ ಮಾಡಿದ್ದಾರೆ. ನನ್ನೊಂದು ಪ್ರಶ್ನೆ ಹಾಗೆ ಕವಿತಾ ಮೇಡಮ್ ಕೇಳಬೇಕಾಗಿತ್ತು. ಅದು ಸ್ವಇಚ್ಛೆಯಿಂದ ಅವರು ಈ ಕಮಿಟಿ ನಾವು ಯಾರಿಗೂ ಫೋರ್ಸ್ ಮಾಡಿಲ್ಲ. ಒಂದು ನಿಮಿಷ ಮೇಡಮ್, ನನ್ನ ಪ್ರಶ್ನೆ, ಅವರು ಇಲ್ಲ ಈ ತರದ ಕಮಿಟಿ ಇದೆ, ಕಮಿಟಿನ ಸಪೋರ್ಟ್ ಮಾಡಬೇಕು ಅಂತ ಎಲ್ಲರೂ ಸ್ವಇಚ್ಛೆಯಿಂದ ಮಾಡಿರೋದು, ಅಥವಾ ಇಲ್ಲ ಒಂದು ಏನೋ ಇರ್ಲಿ ಬಿಡಪ್ಪ ನಮ್ದು ಒಂದು ಸೈನ್ ಅನ್ನೋ ತರ ಲೆಕ್ಕಾಚಾರ? ಒಂದಿಷ್ಟು ನಟಿಯರನ್ನ ಕೇಳಿದಾಗ ಹಂಗೆ ಹೇಳಿದ್ರು, ಅಂದ್ರೆ ಅವ್ರು ಹೇಳಿದ್ರು ನಾವು ಸಹಿ ಹಾಕಿದ್ದೀವಿ ಅನ್ನೋ ಒಂದಿದೆ. ಸೊ ಅದೇ ಅಕೌಂಟಬಿಲಿಟಿ ಪ್ರಾಬ್ಲಮ್ ಯಾವಾಗಲೂ ಇದ್ದಿದೆ ನಮ್ಮ ಇಂಡಸ್ಟ್ರಿನಲ್ಲಿ. ಏನಂದರೆ ಮೀಡಿಯಾದಲ್ಲಿ ಇಷ್ಟು ಸೌಂಡ್ ಆಗುತ್ತೆ ಅಥವಾ ನಿಜವಾಗ್ಲೂ ಇದರಿಂದ ಏನಾದರೂ ಆಗುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಬಿಕಾಸ್ ಇಲ್ಲಿವರೆಗೂ ಆಗಿರಲಿಲ್ಲ. ಸೊ ಇವಾಗ ಅವ್ರು ಹೇಳಿದ್ದಾರೆ ಪಾಶ್ ಕಡ್ಡಾಯ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಸೊ ನೋಡ್ಬೇಕು ಇನ್ನೇನು ಅವ್ರು ಡಿಸೈಡ್ ಮಾಡ್ತಾರೆ ಅಂತ. ಅಫ್ಕೋರ್ಸ್ ತುಂಬ ಜನ ಇದ್ದಾರೆ ಇಂಡಸ್ಟ್ರಿಯಲ್ಲಿ. ಸೊ ಏನು ಮಾಡ್ತಾರೆ, ನನಗೆ ನಂಬಿಕೆ ಇದೆ ದಟ್ ಅದು ಪಾಶ್ನ ಏನಕ್ಕೆ ಬೇಡ ಅಂತೀರಾ ನೀವು? ಸೇಫ್ಟಿ ನಾವು ಕೇಳ್ತಾ ಇದೀವಿ ಅಂದರೆ ಅದ್ರ ಮ್ಯಾಂಡೇಟ್ರಿ ಅದು, ಅದನ್ನ ಏನಕ್ಕೆ ಬೇಡ ಅಂತ ಹೇಳೋದು ಅಲ್ವಾ? ದಟ್ಸ್ ವಾಟ್. ಇವಾಗ ನೀವು ನಿಮ್ಗೆ ಆಗಿರೋ ಹರಾಸ್ಮೆಂಟ್ ಬಗ್ಗೆ ಇಲ್ಲಿ ಹೇಳ್ಕೊಂಡ್ರಿ. ಅವ್ರು ಹೇಳಿದ್ರು ಮಾತೃ ಸಂಸ್ಥೆ ಹತ್ರ ಬಂದ್ರೆ ನಾವು ಆ ಸಮಸ್ಯೆನ ಇತ್ಯರ್ಥ ಮಾಡ್ತೀವಿ, ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಅಂದ್ರು. ಇವಾಗ ನಿಮ್ಮ ಸಮಸ್ಯೆನ ಅವ್ರು ಆಲ್ಸಿದ್ರ ಸ್ಪೆಷಲಿ ಇಲ್ಲೂ ಕೇಳಲಿಲ್ಲ ಫಸ್ಟ್ ಅವರು. ಆಮೇಲೆ ನಾನು ಅವ್ರಿಗೆ ಹೇಳಬೇಕಾಯ್ತು ದಟ್ ನಾನು ನಟಿಯಾಗಿ ಆದರೂ ನನ್ನ ಮಾತನ್ನು ಕೇಳಿ ನೀವು ಅಂತ ಹೇಳಿದ್ಮೇಲೆ ಆಮೇಲೆ ಕೇಳಿಸ್ಕೊಂಡ್ರು. ಅಲ್ಲೂ ಕೂಡ ನನಗೆ ತುಂಬ ಆಪೋಸಿಷನ್ ಬಂತು. ನೀವು ನೋಡಿರ್ತೀರಾ, ಸಪ್ರೆಷನ್ ಬಂತು, ಇಲ್ಲ ಅಂತಲ್ಲ. ಬಟ್ ಅದೇ ನಾನು ಹೇಳ್ತಾ ಇರೋದು, ಇದು ಪರ್ಸ್ನಲ್ ಅಲ್ಲ. ಇವಾಗ ನಾನು ಹೋಗಿ ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕಿಂತ ಇನ್ನು ಮುಂದೆ ಕೂಡ ಇದಾಗಬಾರ್ದು.
ಅದೇ ಹೇಳ್ತಾ ಇರೋದು ಪ್ರೊಫೆಷ್ನಲ್ ಯಾವುದು ಅನ್ಪ್ರೊಫೆಷ್ನಲ್ ಯಾವುದು ಅನ್ನೋ ಲೈನೇ ಇಲ್ಲ ಇಲ್ಲಿ. ಅದು ಬರಬೇಕು, ಅದು ಸೇಫ್ಟಿ. ನಾವು ಕೇಳಿಸ್ಕೊಳ್ಳೋದು ಏನೇನೋ ಕೆಟ್ಟ ಕೆಟ್ಟ ಪದಗಳು ಕೇಳಿಸ್ಕೊಳ್ಳೋದು ಇಸ್ ನಾಟ್ ಸೇಫ್ಟಿ ಇನ್ ಮೈ ಒಪಿನಿಯನ್. ಅವರು ಆಕ್ಷನ್ ತಗೋತೀವಿ ಅಂತ ಹೇಳಿದ್ರೆ ನೀವು ಹೇಳಿದಾಗ job ಮೇಲೆ ಇಲ್ಲ action ತಗೊಳ್ತೀವಿ ಅಂತ ಇಲ್ಲ ಇಲ್ಲ ಹೇಳಿದ್ರು ನಿಮ್ಮ ಮೇಲೆನೇ ಅವರು ವಿರೋಧ ನಮ್ಮ ಆಂತರಿಕ ವಿಷಯ ಆಮೇಲೆ ಮಾತಾಡಿ ಅಂತಂದ್ರು. ಸೊ ಇದೇ ಥರ ಎಲ್ಲರೂ ಬರ್ತಾರಾ? ಎಲ್ಲರಿಗೂ ಅಷ್ಟೊಂದು ವ್ಯವಸ್ಥೆ ಇದೆಯಾ? ಪ್ರತಿ ಸಲ ಬಂದ ತಕ್ಷಣ ಎಲ್ಲ ಸಾಲ್ವ್ ಆಗಿಬಿಡುತ್ತಾ? ಆ್ಯಂಡ್ ನಾನು ಹೇಳ್ತಾ ಇರೋದು ನಾವಿಲ್ಲಿಗೆ ಬಂದು ಸಾಲ್ವ್ ಮಾಡೋದಲ್ಲ ಪ್ರಾಬ್ಲಮ್, ಆಗಲೇಬಾರ್ದು ಅಂತ ನಾನು ಹೇಳ್ತಾ ಇರೋದು. ಎಕ್ಸಾಕ್ಟ್ಲಿ ಸಮಸ್ಯೆಗಳು ಮಾಡಬೇಡಿ, ಹಿಂದೆ ಆಗಿರೋದು ಬಿಟ್ಟಾಕಿ, ಎಕ್ಸಾಕ್ಟ್ಲಿ ಸಮಸ್ಯೆಗಳು ಆಗಬಾರ್ದು ಅನ್ನೋದೇ ಅದಕ್ಕೆ ಹೇಳ್ತಾರೆ. ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ ಯು ಎವ್ರಿಬಡಿ ಫಾರ್ ಯರ್ ಸಪೋರ್ಟ್.